ಯೋಚನೆ ಮಾಡೋದ್ರಿ, ಅದರ ಓಕೆ. ಅನುಭವ ಹೊಂದೋದ್ರಿಂದ. ಯಾ ಯಾ ನೀವು ಎಲ್ರೂ ಹೇಳ್ದ ಹಾಗೆ ಅನುಭವ ಇರುವುದರಿಂದ ಮುಂಚೆ ಅದು ಅನುಭವಿಸಿದೆ. ಅರ್ಥ ಆಯ್ತಲ್ಲ, ಮುಂಚೆ ಯಾವತ್ತೋ ಒಂದ್ ಕಡೆಯಿಂದ ಒಂದು ಬಿರಿಯಾನಿ ತಿಂದಿದೆ, ಅದರಿಂದ ಆ ಬಿರಿಯಾನಿ ತಿನ್ಬೇಕು, ಏ? ಒಂದು ಅನುಭವ ಆಗಿದೆ. ಓಕೆ. ಇನ್ನು ಬೇರೆ ಏನಾದ್ರೂ ವಿಷಯಗಳು ಕೆಜೆ ಸರ್ ಇದರಲ್ಲಿ ಆಡ್ ಮಾಡಕ್ಕಿದೆಯಾ? ಯಾವಾಗ ಈ ಒಂದು ಶಿಷ್ಯನಾಗುವ ದಾಹ ನಮ್ಮಲ್ಲಿ ತುಂಬಿ ಬರುತ್ತೆ? ಒಬ್ಬ ಒಳ್ಳೆ ಗುರು ಸಿಕ್ಕಿದಾಗ. ಒಳ್ಳೆ ಗುರು ಸಿಕ್ಕುವಾಗ. ಆಗ ಆ ಗುರುವಿನ ಶಿಷ್ಯನಾಗ್ತೀವಿ. ನಾವು ಯೇಸುವಿನ ಶಿಷ್ಯ ಆಗಬೇಕು ಅಂತ ಹೇಳುವಾಗ ಯೇಸು ಒಳ್ಳೆ ಗುರುವೇ. ಎಸ್. ಆಗ ಅದು ಹೇಗೆ ಸರ್, ಅದರ ಒಂದು ಪ್ರೈಮ್ ಇದೇನಿದೆ ಹರ್ಷದ್, ನಿಮ್ಗೆ ಹೇಗೆ ಅನಿಸ್ತದೆ? ಸರ್, ಯೇಸುವಿನ ಒಂದು ಪರಂಪರೆ ಇದೆಯಲ್ಲ ಸರ್, ಹೌದು. ಅವರು ಶಿಷ್ಯರು ಅವರಿಂದ ಮುಂದಕ್ಕೆ ಹಾ. ಬಂದಿದ್ದು ಹಾಗಾಗಿ. ಸೊ ಆಗ ಈ ಓಕೆ. ಕಾಲದಲ್ಲಿ ಯಾರು ಶಿಷ್ಯರು ಇದ್ದಾರೆ, ಹಾಗಾಗಿ ನಾವೇ ಆ ಸ್ಥಾನಕ್ಕೆ ಬಂದ್ಬಿಡ್ತೀವಿ. ಓಕೆ 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 ಓಕೆ. ಪರಿಣಾಮ ನಿಮ್ಗೇನಾದ್ರು ಹೇಳಕ್ ಆಗ್ತದ? ಪರಿಣಾಮ ಅವರು ಇಲ್ಲಿದ್ದಾರೆ ಗೊತ್ತಿಲ್ಲ. ಓಕೆ. ಅವ್ರ ಜೊತೆ ಮಾಸ್ಟರ್, ಅವ್ರ ಜೊತೆ ಇದ್ದಾಗ ಮತ್ತೆ ಅವ್ರು ಏನು ಅವ್ರ ನಡೆ ನುಡಿ ಎಲ್ಲ ಹೇಗಿದೆ, ಅವ್ರ ಕಾರ್ಯ ಹೇಗಿದೆ, ಅದನ್ನೆಲ್ಲ ನೋಡ್ತಾ ಇರೋದ್ರಲ್ಲ, ನಮ್ಗೆ ಅದು ಆಸೆ. ನಾವು ಹೇಳಿ ವಿನಾಯಕ. ಸರ್ ಪೂರ್ತಿ ಕೇಳಿಸ್ಕೊಳ್ಳಿಲ್ಲ ನಾನು ನೀವು ಹೇಳಿದ್ದು. ಓಕೆ, ಪರವಾಗಿಲ್ಲ. ಸೊ ಅಂದ್ರೆ ಸಾಯ ಮೇರಿ ಮಿಸ್ ಹೇಳಿದ ಹಾಗೆ ಅವರ ಜೊತೆಗಿರುವಾಗ, ಅವರ ಪ್ರವೃತ್ತಿಗಳೆಲ್ಲ ಅನುಭವಿಸುವಾಗ, ಅವರನ್ನು ಅನುಭವ ಆಗುವಾಗ, ಅಂದ್ರೆ ಇದೆಲ್ಲ ಸಂಭವಿಸ್ಬೋದು. ಈಗ ನೀವು ಹೇಳಿರೋ ಎಲ್ಲಾ ಪಾಯಿಂಟ್ಸ್ ಸಂಭವಿಸೋದು ಯಾವಾಗ ಅಂದ್ರೆ ನಾವು ಅವರನ್ನು ಪ್ರೀತಿಸುವಾಗ. ನಾವು ಅವರನ್ನು ಪ್ರೀತಿಸುವಾಗ ಮಾತ್ರ ನಾವು ಅವರನ್ನು ಅನುಭವಿಸಲು ಸಾಧ್ಯ, ನಾವು ಅವರ ಜೊತೆಗೆ ಹೋಗಲು ಸಾಧ್ಯ, ನಾವು ಅವರಿಗಾಗಿ ಜೀವಿಸಲು ಸಾಧ್ಯ, ನಾವು ಅವರಿಗಾಗಿ ಸಾಯಲು ಸಹ ಸಾಧ್ಯ. ಪ್ರಿಯರೇ, ನಾವು ಅವರನ್ನು ಪ್ರೀತಿಸ್ತಾ ಇದ್ದೀವ? ಇವತ್ತು ಶಿಷ್ಯನಾಗ್ಬೇಕಾಗಿರುವ ಪ್ರೈಮ್ ಆಗಿರುವ ಒಂದು ಗುಣವಿದಾಗಿ, ನಾವು ಅವರನ್ನು ಪ್ರೀತಿಸ್ತಾ ಇದೆಯಾ? ಓಕೆ. ಸೊ ಈ ಪ್ರೀತಿಯ ಬಗ್ಗೆ ಇವತ್ತು ನಾವು ಚಿಂತಿಸಲು ಹೋಗ್ತೀವಿ. ಯೇಸು ಸ್ವಾಮಿನೇ ಹೇಳ್ತಾ ಇದ್ದಾರೆ ಹೇಗೆ ದೇವರನ್ನು ಪ್ರೀತಿಸಬೇಕು ಎಂದು ಹೇಳಿ. ಮತ್ತಾಯನ ಶುಭ ಸಂದೇಶದಲ್ಲಿ 22ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ ದೇವರ ಪ್ರೀತಿಯ ಬಗ್ಗೆ ನಾವು ಬೇಕಾದಷ್ಟು ಧ್ಯಾನಿಸಿದ್ದೇವೆ. ನಮಗೆ ಅದರ ಮೇಲೆ ವಚನ ಕೊಡೋಕೆ ಏನ್ ಕಷ್ಟ ಇಲ್ಲ, ಬೇಕಾದಷ್ಟು ವಚನ ಕೊಡಬಹುದು. ಇವತ್ತು ನಾವು ಮಾಡುವುದು ದೇವರನ್ನು ಪ್ರೀತಿಸುವ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಏಕೆಂದರೆ ದೇವರನ್ನು ಪ್ರೀತಿಸದೆ ಯಾರಿಗೂ ಶಿಷ್ಯನಾಗಲು ಸಾಧ್ಯ ಇಲ್ಲ. ಓಕೆ, ನಾವು ಪ್ರೀತಿಸುವಾಗ ಮಾತ್ರ ಅಲ್ಲಿ ನಾವು ವೆಂಚರ್ ಆಗ್ತೇವೆ. ಈಗ ಒಂದು ಡಿಗ್ರಿಗೆ ಹೋಗ್ಬೇಕು, ನಾನು ಸೈನ್ಸೇ ತಗೋತೀವಿ ಅಂದ್ರೆ ಆ ಸೈನ್ಸ್ ನಾವು ಪ್ರೀತಿಸಬೇಕು. ಈಗ ಆಗ ಮಾತ್ರ ನಮ್ಗೆ ಆ ಒಂದು ವಲಯದಲ್ಲಿ ಹೋಗಿ ಅದರಲ್ಲಿ PhD ಆ ರೇಂಜಿಗೆ ಹೋಗಲು ಸಾಧ್ಯ. ಸುಮ್ಮನೆ ತಳ್ಳಿಬಿಟ್ರೆ ಆಗಲ್ಲ ಯಾರು. ಎಸ್ ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ, ಓದಿ. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನಿನ್ನ ಸರ್ವೇಶ್ವರನಾದ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಆತ್ಮದಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸು. ನಿನ್ನ ಸರ್ವೇಶ್ವರನಾದ ದೇವರನ್ನು ಹೇಗೆಲ್ಲ ಪ್ರೀತಿಸಬೇಕು? ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಮನಸ್ಸಿನಿಂದ ನಾವು ಪ್ರೀತಿಸು. ಓಕೆ, ದಯಾಲ್ ಬ್ರದರ್, ಈಗ ನಾವು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಆತ್ಮದಿಂದ ಪ್ರೀತಿಸು ಎಂದು ಹೇಳುವಾಗ, ಪೂರ್ಣ ಹೃದಯದಿಂದ ಪ್ರೀತಿಸು ಅಂತ ಹೇಳುವಾಗ ಏನ್ ಅನಿಸ್ತದೆ ನಿಮ್ಗೆ? ಅದೇ, ಬೇರೆ ಯಾವುದೇ ಅಟ್ಯಾಚ್ಮೆಂಟ್ ತರ ಇರಬಾರ್ದು. ಇಟ್ಸ್ ಓನ್ಲಿ ಪ್ರೈಮ್. ಕೆಲವು ಸರಿ ನಾವು ಅದು ಡಿಟ್ಯಾಚ್ಮೆಂಟ್ ಬ್ರದರ್, ಕೆಲವುದನ್ನ ಹಚ್ಕೊಂಡ್ಬಿಡ್ತೀವಿ. ಈಗೇನಂದ್ರೆ ಸಟನ್ ಇದು ದೇವ್ರು, ಅದ್ ಬಿಟ್ರೆ ನೆಕ್ಸ್ಟ್ ಕೆಲವುದೆಲ್ಲ ನಮ್ಗೆ ಈ ಲೌಕಿಕವಾದದ್ದು ತುಂಬಾ ಅಟ್ಯಾಚ್ಮೆಂಟ್ ಇರ್ತದೆ ಬ್ರದರ್. ಆಗ ಪೂರ್ಣ ಹೃದಯ ಅಂದ್ರೆ ನಮ್ಗೆ ಕೆಲವು ವಿಷಯಗಳಲ್ಲಿ ದೇವರನ್ನು ಪ್ರೀತಿಸಬಹುದು. ಈಗ ನಮ್ಗೆ ದೇವರು ಸೌಖ್ಯ ಪಡಿಸಿದ್ದಾರೆ,
ದೇವರು ಒಳ್ಳೆಯವರು. ಆದ್ರೆ ಆದ್ರೂ ದೇವ್ರು ಇದು ಕೊಡ್ಲಿಲ್ಲ. ಆಗ ನಮ್ಗೆ ನಾವು ಪ್ರೀತಿಸ್ತಾ ಇದ್ದೇವೆ, ಏನಾಗ್ತದೆ? ಪೂರ್ಣ ಇಲ್ಲ, ಪೂರ್ಣ ಹೃದಯದಿಂದ ಪ್ರೀತಿಸ್ತಾ ಇಲ್ಲ, ಒಂದು ಕ್ವೆಶ್ಚನ್ ಮಾರ್ಕ್ ಬರುತ್ತೆ. ಆದರೂ ಅರ್ಥ ಆಯ್ತಲ್ಲ? ಹೇಳ್ತಾ ಇದ್ರೆ ನೀವು ಪೂರ್ಣ ಹೃದಯದಿಂದ ಪ್ರೀತಿಸು ಅಂದ್ರೆ ಬೇರೆ ಒಂದು ಪ್ರೀತಿಗೆ ಸ್ಕೋಪೇ ಇಲ್ಲ ನಮ್ಮ ಹೃದಯದಲ್ಲಿ. ಪೂರ್ಣ ಹೃದಯದಿಂದ ದೇವರನ್ನು ಪ್ರೀತಿಸಿ, ಆಯ್ತಾ? ಓಕೆ, ಹಟ್ಸ ಪೂರ್ಣ ಮನಸ್ಸಿನಿಂದ ಅವರನ್ನು ಪ್ರೀತಿಸು ಅಂತ ಹೇಳುವಾಗ ಏನರ್ಥ ಆಗ್ಬೋದು? ಈ ಹೃದಯದಿಂದ ಪ್ರೀತಿಸಿ ಎಂಬುದೇ ನಾವು 1 hour ಚರ್ಚೆ ಮಾಡಬಹುದು. ಓಕೆ, ಬಿಡಿ. ಪೂರ್ಣ ಮನಸ್ಸಿನಿಂದ ಪ್ರೀತಿಸು ಅಂತ ಹೇಳುವಾಗ ನಿಮ್ಮ ಮನಸ್ಸಿಗೆ ಏನ್ ಬರ್ತದೆ? ಮನಸ್ಸಲ್ಲಿ ಒಂದು ಸ್ಥಿರತೆ ಇರಬೇಕು. ಯಾಕೆಂತ ಹೇಳಿದ್ರೆ ನಮ್ಗೆ ಗೊತ್ತು, ಯಾವ ಪ್ರೇಯರ್ ಮಾಡ್ತಾ ಇದ್ರು, ಈಗ ಪ್ರೇಯರ್ ಮಾಡ್ತಾ ಇದ್ವಿ, ನಮ್ಮ ಮನಸ್ಸೆಲ್ಲ ಚಿಂತೆ ಎಲ್ಲ ಬೇರೆ ತರ ಯೋಚನೆ ಮಾಡ್ತಾ ಇರ್ತದೆ. ಆಗ ಸುಮ್ನೆ ಮುಂದೆ ಪ್ರೇಯರ್ ಮಾಡ್ತಾ ಇದ್ರು ಅಷ್ಟೇ, ಆದ್ರೆ ನಮ್ಮ ಮನಸ್ಸಿಂತೆ ಎಲ್ಲ ಬೇರೆ ಕಡೆ ಇರುತ್ತೆ. ಈ ಅವಸ್ಥೆ ಇರ್ಬಾರ್ದು ಅಂತ ಹೇಳ್ಬಿಟ್ಟು. ಓಕೆ, ಇದು ಬೇರೆ ಯಾರಾದ್ರೂ ಸ್ವಲ್ಪ ಸೇರಿಸಕ್ಕೆ ಇದೆಯಾ? ರೆಡಿ ಇದೆಯಾ? ಪೂರ್ಣ ಮನಸ್ಸಿನಿಂದ ದೇವರನ್ನು ಪ್ರೀತಿಸು. ಸಗಾಯ್ ಮೇರಿ ಮಿಸ್? ಅಂದ್ರೆ ನಮ್ಮ ಆಲೋಚನೆ ಎಲ್ಲ ಅಲ್ಲೇ ಇರ್ಬೇಕು. ನಮ್ಮ ಆಲೋಚನೆಯಲ್ಲಿ ಇರ್ಬೇಕು. ನಾವೇನ್ ಯೋಚಿಸ್ತೇವೆ ಅದೆಲ್ಲ ದೇವರಾಗಿ ಇರ್ಬೇಕು. ಓಕೆ ಓಕೆ, ಪರಿಣಾಮ ಸರ್, ಪೂರ್ಣ ಮನಸ್ಸು ಅನ್ನುವಾಗ ನಮ್ಮ ಮನಸ್ಸು ನಾನಾ ತರ ಚಿಂತನೆಗೆ ಹೋಗ್ತದೆ ಸರ್. ಮನಸ್ಸಂದ್ರೆ ಇಲ್ಲಿ ಇರ್ತದೆ, ನಮ್ಮ ಆಲೋಚನೆ ಎಲ್ಲೋ ಇರ್ತದೆ, ಅದು ಬರಬಾರ್ದು. ಪೂರ್ತಿಯಾಗಿ ಏನೇ ಇದು ಎಲ್ಲ ಪೂರ್ತಿ ಅವ್ರೊಳಗೆ ನಾವು ಸಂಪೂರ್ಣವಾಗಿ ಇನ್ವಾಲ್ವ್ ಆಗ್ಬೋದು ಅಂತದ್ದು ಸಂತ. ಪೂರ್ಣ ಮನಸ್ಸು ಅಂತ ಹೇಳುವಾಗಲೇ ಮನಸ್ಸಿಗೆ 3 ವಲಯಗಳಿದೆ. ಬೋಧ ಮನಸ್ಸು, ಉಪಬೋಧ ಮನಸ್ಸು, ಅಬೋಧ ಮನಸ್ಸು, ಮತ್ತೆ ಇನ್ನು ಮನಸ್ಸಿನಲ್ಲಿ ಬುದ್ಧಿ ಇದೆ, ಚಿಂತೆ ಇದೆ, ನೆನಪಿದೆ, ಮೆಮೊರಿ ಇದೆ. ಇದೆಲ್ಲ ವಲಯಗಳಲ್ಲೂ ನಾವು ಅವರನ್ನೇ ತುಂಬಿಸಿ ಅವರ ಬಗ್ಗೆನೇ ಯೋಚನೆ ಮಾಡಿ ಅವರನ್ನು ಪ್ರೀತಿಸುವ ಒಂದು ಕಾರ್ಯವಾಗಿದೆ ಪೂರ್ಣ ಮನಸ್ಸಿನಿಂದ ದೇವರನ್ನು ಪ್ರೀತಿಸಿ ಎಂದು. ಪ್ರೀಸ್ ದಿ ಲಾರ್ಡ್. ಇನ್ನು ಪೂರ್ಣ ಆತ್ಮದಿಂದ ಅವರನ್ನು ಪ್ರೀತಿಸಿ ಎಂದು ಹೇಳುವಾಗ ಕೆಜಿ ಸರ್? ನಮ್ಮ ಇಡೀ ನಮ್ಮ ವ್ಯಕ್ತಿತ್ವದಲ್ಲಿ ಅವ್ರನ್ನ ಪ್ರೀತಿಸಬೇಕು. ಅಂತರಂಗದ ಒಳಗೆ ವ್ಯಕ್ತಿತ್ವ ಅಂದ್ರೆ ಸಮ್ ಟೋಟಲ್ ಆಗಿ ಇನ್ನೇನು ಇಲ್ಲ, A to Z ನಾವು ಅವರನ್ನು ಪ್ರೀತಿಸಬೇಕು ನಮ್ಮ ಆಧ್ಯಾತ್ಮಿಕತೆಯಲ್ಲಿ. ಅರ್ಥ ಆಯ್ತಲ್ಲ? ಸೊ ಪೂರ್ಣತೆ, ಈ ದೇವರು ಅದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಪೂರ್ಣತೆ, ಪೂರ್ಣ ಆತ್ಮ, ಪೂರ್ಣ ಮನಸ್ಸು, ಪೂರ್ಣ ಹೃದಯ. ಹೃದಯ ಅಂತ ಹೇಳುವಾಗ ಶರೀರ ಆಕೆ ರೆಫರೆನ್ಸ್ ಕೊಡಬಹುದು. ಅಂದ್ರೆ ಪೂರ್ಣವಾಗಿ ದೇವರನ್ನು ಪ್ರೀತಿಸು ಎಂದು ಯೇಸು ಸ್ವಾಮಿ ನಮ್ಗೆ ಕಲಿಸಿಕೊಡ್ತಾ ಇದ್ದಾರೆ. ಜೇಮ್ಸ್ ಬ್ರದರ್, ಈ ವಿಷಯದಲ್ಲಿ ನಿಮ್ ಮನಸ್ಸಿಗೆ ಏನ್ ಬರ್ತಾ ಇದೆ? ಕೆಲವರ ಮನಸ್ಸಲ್ಲಿ ಬರ್ತಾ ಇದೆ ಆಲ್ರೆಡಿ, ಇದೆಲ್ಲ ಸಾಧ್ಯನಾ, ನಡೆಯುತ್ತದ ಅಂತ? ಬೇರೆ ಯಾವ್ದು ಬೇಡವಾ? ನಮ್ಗೆ ಮಕ್ಕಳಿದ್ದಾರೆ, ಮನೆಯವರಿದ್ದಾರೆ, ಅಲ್ವಾ? ಈ ತರ ಚಿಂತೆಗಳೆಲ್ಲ ಬರುತ್ತೆ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿಂದ, ಪೂರ್ಣ ಆತ್ಮದಿಂದ ದೇವರನ್ನು ಪ್ರೀತಿಸಿ. ಈಗ ವಿಶ್ವಾಸಕ್ಕೆ ಬರುವ ಮುಂಚೆ ಹಾಗೆ ಅನ್ನಿಸ್ತಿತ್ತು. ಅಂದ್ರೆ ಮಕ್ಕಳಿದ್ದಾರೆ, ಮುಂದಿನ ಕಥೆ ಏನು, ನಾವು ದುಡಿಬೇಕು, ಮಾಡ್ಬೇಕು, ಅವರ ಭವಿಷ್ಯ ನಿರ್ಮಾಣ ಮಾಡಬೇಕು. ಈಗ ಹಾಗಿಲ್ಲ, ಯಾಕಂದ್ರೆ ನಾವು ಪೆಟ್ಟು ತಿಂದು ತಿಂದು ಈಗ ಅಭ್ಯಾಸ ಆಗೋದ್ರಿಂದ ನಮ್ಮ ಪೂರ್ಣ ವಿಶ್ವಾಸ ಯೇಸುವಿನ ಮೇಲೆ ಬರ್ತದೆ. ಪ್ರಿಯರಿ, ಏನಾಗ್ತದೆ, ನಾವು ಕೆಲವೊಮ್ಮೆ ನಾವು ಇಷ್ಟೆಲ್ಲ ಹೇಳಿದರು, ಏನೋ ಒಂದು ಸ್ವಲ್ಪ ಇಶ್ಯೂ ಬಂದ್ರೆ, ಏನೋ ಒಂದು ಪ್ಯಾರಿಸ್ ನಮ್ಮನ್ನ ಬೈದಿದೆ ಅಂತ ಇಟ್ಕೊಳ್ಳೋಣ. ಓ ಸಾಕು, ಇನ್ನು ಆ ಚರ್ಚಿಗೆನೇ ಹೋಗಲ್ಲ, ಇನ್ನೊಂದು ಚರ್ಚಿಗೆ ಹೋಗೋಣ. ಸಡನ್ ಆಗಿ ಏನಾದ್ರು ಮಾಡಿ ಮನೆ ಬೇಕಾದ್ರೆ ಮಾರಿ ಆದ್ರೂ ಈ ವಿಚಾರಣೆಯಿಂದ ಆ ವಿಚಾರಣೆಗೆ ಶಿಫ್ಟ್ ಮಾಡೋಣ. ಈ ತರ ಚಿಂತೆಗಳು ಕೆಲವರಿಗೆ ಬರುತ್ತೆ. ಈ ಮುಂಜಾನೆ ಪ್ರಾರ್ಥನೆಯಲ್ಲಿ ನೀವು ಯೋಚನೆ ಮಾಡಿ, ಜಸ್ಟ್ ನಾವ್ ಎಕ್ಸ್ಪೆಕ್ಟ್ ಮಾಡೋ ಹಾಗೆ ನಮ್ಗೆ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಏನಾಗ್ತದೆ? ವಿಡಿಯೋ ಆನ್ ಮಾಡೋರು ಮೆತ್ತಿಗೆ ವಿಡಿಯೋ ಆಫ್ ಮಾಡ್ತಾರೆ, ಮೈಕ್ ಆನ್ ಮಾಡೋರು ಮೆತ್ತಿಗೆ ಮೈಕ್ ಆಫ್ ಮಾಡ್ತಾರೆ. 4:30ಗೆ 4:15ಗೆ ಜಾಯಿನ್ ಆಗೋರು ಮೆತ್ತಿಗೆ 5 o'clock ಜಾಯಿನ್ ಆಗ್ತಾರೆ. ಸ್ವಲ್ಪ ಹಿಂದೇಟ್ ಆಗ್ತದೆ. ಏನಾಗುತ್ತೆ ಅಂದ್ರೆ ನಮ್ಗೆ ಆ ಒಂದು ಎಲ್ಲೆಲ್ಲೋ ಸ್ವಲ್ಪ ನೋವು ಬರುವಾಗ ದೇವರನ್ನೇ ನಾವು ಅಟ್ಯಾಕ್ ಮಾಡೋದು. ಯಾರು ನೋವು ಕೊಟ್ರು ಅಲ್ಟಿಮೇಟ್ ನಾವು ಯಾರನ್ನು ದ್ವೇಷಿಸ್ತಾ ಇದೀವಿ? ಯೋಚನೆ ಮಾಡಿ ನೋಡಿ.
ಅಲ್ವಾ? ಸಿ, ಈ ವಿಚಾರಣೆ ಅಥವಾ ಈ ಲೀಡರ್ ಸರಿ ಇಲ್ಲ ಅಂತ ಹೇಳುವಾಗ ನಾವು ಮೆತ್ತಿಗೆ ಪ್ರೇಯರ್ ಕಡಿಮೆ ಮಾಡೋದಾದ್ರೆ ನಾವು ದೇವರ ಪ್ರೀತಿಯಿಂದ ದೂರ ಹೋಗ್ತಾ ಇದ್ದೀವಿ. ಓಕೆ, ಸೊ ಪ್ರಿಯರೇ, ನಾವು ಒಬ್ಬೊಬ್ಬರು ಇದೊಂದು ಯೋಚನೆ ಮಾಡಬೇಕು. ನಾವು ಎಷ್ಟೇ ಎಕ್ಸ್ಪೀರಿಯನ್ಸ್ ಆಗಿದ್ರು, ಎಷ್ಟೇ ಅನುಭವ ಬಂದ್ರು, ಆದ್ರೆ ಕೆಲ ಇನ್ಸಿಡೆಂಟ್ಸ್ ಇಂದ ಪ್ರಾರ್ಥನೆ ಕಡಿಮೆ ಆಗೋದಾದ್ರೆ ಪ್ರಿಯರೇ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಆತ್ಮದಿಂದ ನಾವು ದೇವರನ್ನ ಪ್ರೀತಿಸ್ತಾ ಇದ್ದೀವೋ ಎಂಬುದೊಂದು ಪ್ರಶ್ನೆ ಆಗ್ತದೆ. ಏನೇ ಸಿಚುವೇಶನ್ ಇರಲಿ, ನಾನು ಪ್ರಾರ್ಥಿಸ್ತಾ ಇದ್ದೇನೆ, ನನಗೆ ಸಿಗ್ತಾ ಇಲ್ಲ, ಆದರೂ ಯಾವುದೇ ಕ್ಲೈಮೇಟ್ ಇರಲಿ, ಆ ದೇವರೇ ನಮ್ಮ ಮನಸ್ಸಿಗೆ ಯಾವಾಗಲೂ ಇರ್ತದೋ ಆಗ ಮಾತ್ರ ನಾವು ಹೇಳಲು ಸಾಧ್ಯ, ನಾನು ಪೂರ್ಣ ಮನಸ್ಸಿನಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ಅಥವಾ ಪೂರ್ಣ ಹೃದಯದಿಂದ ದೇವರನ್ನ ಪ್ರೀತಿಸ್ತಾ ಇದ್ದೀನಿ ಹೇಳಿ. ಪ್ರಿಯರೇ, ಒಂದು ಶಿಷ್ಯನು ಅಂತ ಹೇಳುವಾಗ ಇದು ತುಂಬಾ ಮುಖ್ಯವಾಗಿದೆ. ಇದಿಲ್ಲದೆ ನಾವು ಪ್ರೀತಿಸ್ತೀವಿ ಅಂತ ಹೇಳಿದ್ರೆ ನಾವು ಕೆಲವೊಮ್ಮೆ ಸುಳ್ಳು ಸಾಕ್ಷಿಗಳಾಗ್ತೇವೆ. ಅದಕ್ಕೇನೆ ನೋಡಿ, ಎಷ್ಟೋ ಪ್ರೇ ಗ್ರೂಪಿನ ಮುಖಂಡರುಗಳಾಗಿದ್ದರು, ಸರ್ವಿಸ್ ಟೀಮಿನ ಸದಸ್ಯರಾಗಿದ್ದರು, ಈಗ ಅವರು ಪೂಜೆಗೆ ಹೋಗ್ತಾ ಇಲ್ಲ, ಈಗ ಅವರು ಪ್ರಾರ್ಥನೆಗೆ ಬರ್ತಾ ಇಲ್ಲ, ಪ್ರೇ ಮೀಟಿಂಗ್ಗೆ ಬರ್ತಾ ಇಲ್ಲ ಅಂತ ಹೇಳೋದಾದ್ರೆ ಪ್ರಿಯರೇ, ಮುಖ್ಯ ಕಾರಣ ಏನಂದ್ರೆ ಆ ಲೀಡರ್ ಅಲ್ಲ, ಆ ಗುರುಗಳಲ್ಲ, ನನಗೆ ನನ್ನ ದೇವರ ಮೇಲೆ ಪ್ರೀತಿ ಪೂರ್ಣತೆಯಲ್ಲಿ ಇಲ್ಲ ಎಂದ ಅರ್ಥ. ಆ ವ್ಯಕ್ತಿ ಈ ವ್ಯಕ್ತಿಯಿಂದ ನಾವು ದೇವರ ಪ್ರೀತಿ ನಮ್ಗೆ ಕಡಿಮೆ ಆಗೋದಾದ್ರೆ ಪ್ರಿಯರೇ, ನಾವು ದೇವರನ್ನ ಪ್ರೀತಿಸ್ತಾ ಇದೀವೋ? ಇದೊಂದು ಪ್ರಶ್ನೆ ಆಗ್ತದೆ. ನನ್ಗೆ ಒಮ್ಮೆ ಒಬ್ರು ಹೇಳಿದ್ರು, ನಿಮ್ಮಿಂದ ನನ್ನ ಪ್ರಾರ್ಥನೆ ಕಡಿಮೆ ಆಗ್ತಾ ಇದೆ. ನಿಮ್ಮಿಂದ ನನ್ನ ಪ್ರಾರ್ಥನೆ ಕಡಿಮೆ ಆಗ್ತದೆ ಎಂದು ಒಬ್ರು ಪ್ರಶ್ನೆ ಹೇಳೋದಾದ್ರೆ ಅದರ ಅರ್ಥ ಏನು? ಜೋಕಿಂ ಬ್ರದರ್, ಅವ್ರು ನಿಮ್ಮನ್ನ ದೃಷ್ಟಿಸ್ತಾ ಇದ್ದಾರೆ, ಖಂಡಿತವಾಗಿ ದೇವರನ್ನ ಅವರು ಎಂಟಿ ಆಗಲಿಲ್ಲ ಮಾತ್ರವಲ್ಲ, ಪೂರ್ಣವಾಗಿ ದೇವರನ್ನು ಪ್ರೀತಿಸ್ತಾ ಇಲ್ಲ. ಪೂರ್ಣವಾಗಿ ದೇವರನ್ನು ಪ್ರೀತಿಸ್ತಾ ಇದ್ವಾದ್ರೆ ಒಂದು ವ್ಯಕ್ತಿ ಆಗಲಿ, ವಸ್ತು ಆಗಲಿ, ಸಿಚುವೇಶನ್ ಆಗಲಿ ನಮ್ಮನ್ನು ಪ್ರೇಯರಿಂದ ದೂರ ಮಾಡಲ್ಲ. ಯಾರು ಏನೇ ಹೇಳಿದ್ರು ನಾವು ದೂರ ಹೋಗಲ್ಲ. ಪ್ರಿಯರೇ, ಇವತ್ತು ಅಂಧ ವ್ಯಕ್ತಿಗಳಿಗೆ ಮಾತ್ರ ಶಿಷ್ಯರಾಗಲು ಸಾಧ್ಯ. ಅರ್ಥ ಆಯ್ತಲ್ಲ? ನಾನಿನ್ನೂ ಟೀಮಿಗೆ ಎಲೆಕ್ಟ್ ಆಗಿಲ್ಲ, ಬೇಡ ಪ್ರೇಯರೇ ಬೇಡ ಎಂದೇ ರೀತಿಯಲ್ಲಿ ನಾವು ಯೋಚನೆ ಮಾಡೋದಾದ್ರೆ ಪ್ರಿಯರೇ, ನಾವು ದೇವರನ್ನು ಪ್ರೀತಿಸ್ತಾ ಇಲ್ಲ. ಅಲ್ಲಿ ತುಂಬಾ ಕುತಂತ್ರಗಳು ನಡೀತಾ ಇದೆ. ನೋಡಿ, ನನಗೆ ಸಿಕ್ಬೇಕಿತ್ತು, ನನಗೆ ಸಿಕ್ಲಿಲ್ಲ, ಆದ್ರೂ ನೋಡಿ ನಾನಿನ್ನು ಪ್ರೇಯರ್ಗೆ ಹೋಗಲ್ಲ, ಪ್ರಾರ್ಥನೆಗೆ ಹೋಗಲ್ಲ ಅಂತ ಯೋಚನೆ ಮಾಡೋದಾದ್ರೆ ಪ್ರಿಯರೇ, ನಾವು ದೇವರನ್ನು ಪ್ರೀತಿಸ್ತಾ ಇಲ್ಲ. ಈ ಸತ್ಯ ನಾವು ಅರ್ಥ ಮಾಡಬೇಕು. ನನ್ನನ್ನು ಪ್ರಾರ್ಥನೆಯಿಂದ ದೂರ ಮಾಡುವ ಯಾವುದಾದ್ರೂ ಒಂದು ಸನ್ನಿವೇಶವಾಗಲಿ, ಒಂದು ವ್ಯಕ್ತಿ ಆಗಲಿ, ಒಂದು ಸಿಸ್ಟಮ್ ಆಗಲಿ ಇದ್ರೆ ನಾನು ದೇವರನ್ನೆಲ್ಲ ಪ್ರೀತಿಸ್ತಾ ಇರೋದು. ಇದು ಪ್ರಿಯರೇ ನಾವು ಪೂರ್ಣವಾಗಿ ನಮ್ಮ ಮನಸ್ಸಿಗೆ ತರಬೇಕು. ಸೊ ಈ ರೀತಿಯಲ್ಲಿ ನಾವು ದೇವರನ್ನು ಪ್ರೀತಿಸಬೇಕು, ನಿಜವಾದ ಒಬ್ಬ ಶಿಷ್ಯನಾಗಬೇಕಾದ್ರೆ. ಈ ವಿಷಯದಲ್ಲಿ ನೀವು ಏನ್ ಹೇಳ್ತೀರಾ ದಯಾಲು? ಅದು ಈಗ ಕಂಪ್ಲೀಟ್ ಅರ್ಥ ಆಗ್ತಾ ಇದೆ. ಏನ್ ಗೊತ್ತಾ, ಬೇರೆ ಯಾವುದೇ ವಿಷಯಗಳು ನಮ್ಮ ಮನಸ್ಸಿಗೆ ಬಂದ್ರೆ ಅದು ಪೂರ್ಣತೆ ಅಲ್ಲವೇ ಅಲ್ಲ. ನಾವು ದೇವರನ್ನು ಪ್ರೀತಿಸ್ತಾ ಇಲ್ಲ. ಹೌದೌದು, ಅವಮಾನ, ನಿಂದ ಅಥವಾ ಕಷ್ಟ, ಒಂದು ರೋಗ, ಏನೇ ಬಂದ್ರು ನಾನು ದೃಷ್ಟಿಸ್ತಾ ಇರೋ ದೇವ್ರನ್ನೇ, ನಾನು ಅವ್ರನ್ನ ಆಶ್ರಯಿಸ್ಕೊಂಡಿದ್ದೀನಿ ಅಂದ್ರೆ ಅದು ಪೂರ್ಣತೆ, ಪರಿಪೂರ್ಣತೆ ಅಂದ್ರೆ ಅದು ಬೇರೆ ಎಲ್ಲ. ಹೌದು, ಇದು ಜೇಮ್ಸ್ ಬ್ರದರ್ ಹೇಳಿದಾಗ ಅನೇಕ ಏಟುಪಟ್ಟುಗಳು ತಿಂದು ನಮ್ಗೆ ಒಂದು ಲೆವೆಲ್ಗೆ ಬಂದಿದೆ. ಈಗ ನಮ್ಗೆ ಗೊತ್ತು, ಏನೇ ಬಂದ್ರು ಅವ್ರು ಮಾತ್ರ, ಬೇರೆ ಯಾರು ಇಲ್ಲ. ನಮ್ಗೆ ಈ ಒಂದು ರೇಂಜಿಗೆ ನಾವು ಬರಬೇಕು ಪೂರ್ಣವಾಗಿ. ಅಂದ್ರೆ ನಮ್ಮೊಂದು ಲಾಭಕ್ಕಾಗಿ ಎಲ್ಲ ನಾವು ಪ್ರೀತಿಸ್ತಾ ಇರೋದು. ನಮ್ಗೆ ಏನೋ ಕೇಳೋದು ಕೊಡ್ಲಿ ಅಂತ ಹೇಳಿ ಎಲ್ಲ ನಾವು ಪ್ರೀತಿಸ್ತಾ ಇರೋದು. ಅವ್ರು ಕೊಡ್ಲಿ ಕೊಡದೆ ಇರಲಿ, ಅವರನ್ನು ಪ್ರೀತಿಸುವ ಒಂದು ಅವಸ್ಥೆ ನಮ್ಮ ಜೀವನದಲ್ಲಿ ಆಗ್ಬೇಕು. ಪ್ರಿಯರೇ, 1 ಕೊರಿಂಥಿಯ 16ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ, 1 ಕೊರಿಂಥಿಯ 16ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ, ಯಾರಾದರೂ ಪ್ರಭುವನ್ನು ಪ್ರೀತಿಸದೆ ಹೋದರೆ ಅವರಿಗೆ ಧಿಕ್ಕಾರ. ಮಾರನಾಥ ಪ್ರಭುವೇ ಬನ್ನಿ. ಓಕೆ, ಒಂದು ನಿಮಿಷ. ಯಾರಾದರೂ ಪ್ರಭುವನ್ನು ಪ್ರೀತಿಸದೆ ಹೋದರೆ ಅವರಿಗೆ ಧಿಕ್ಕಾರ. ಅಂದ್ರೆ ಈ ಟ್ರಾನ್ಸ್ಲೇಷನ್ ಅಷ್ಟು ಇದಿಲ್ಲ.
ಬೇರೆ ಯಾವ್ದಾದ್ರು ಟ್ರಾನ್ಸ್ಲೇಷನ್ ತಗೊಂಡ್ರೆ ಚೆನ್ನಾಗಿತ್ತು. ಮಲಯಾಳದಲ್ಲಿ ಹೇಗಂದ್ರೆ ಅವರು ಶಾಪಗ್ರಸ್ತರು ಎಂದಿದೆ. English. If anyone does not love the Lord Jesus Christ, let him be accursed. O Lord, come. ಲೆಟ್ ಹಿಮ್ ಬಿ ಕರ್ಸ್ಡ್ ಅಂದ್ರೆ ಅರ್ಥ ಏನು? ದೇವರನ್ನು ಪ್ರೀತಿಸದೇ ಇರುವ ವ್ಯಕ್ತಿ ಯಾರು? ಶಾಪಗ್ರಸ್ತರು. ಪ್ರಿಯರೇ, ಇದೊಂದು ಚಾಲೆಂಜಿಂಗ್ ವರ್ಡೇ, ಒಂದು ನಿಜವಾಗಿ ಒಂದು ಅಲಾರ್ಮಿಂಗ್ ಒಂದು ವಚನ ಇದು. ದೇವರನ್ನು ಪ್ರೀತಿಸದೇ ಇರುವವರು ಶಾಪಗ್ರಸ್ತರು. ಶಿಷ್ಯನಾಗಬೇಕಾದ್ರೆ ಪೂರ್ಣವಾಗಿ ದೇವರನ್ನು ಪ್ರೀತಿಸಬೇಕು. ಈಗ ದೇವರನ್ನು ಪ್ರೀತಿಸದೇ ಇರುವ ವ್ಯಕ್ತಿಗಳು ಶಾಪಗ್ರಸ್ತರು. ಇದು ನಾವೆಲ್ಲ ಹೇಳೋದು, ವಚನ ಹೇಳ್ತಾ ಇದ್ದಾರೆ. ಸಂತ ಪೌಲರ ಮುಖಾಂತರ ಪವಿತ್ರಾತ್ಮ ಹೇಳ್ತಾ ಇದ್ದಾರೆ. ಪ್ರೇರೆ, ನಾವು ಒಬ್ಬೊಬ್ರು ನಮ್ಮನ್ನ ಅವಲೋಕನೆ ಮಾಡಿ ಈ ವಚನದೊಂದಿಗೆ ಟಾಲಿ ಮಾಡಿ ನೋಡಬೇಕು. ನಾವು ಅನುಗ್ರಹಿಸಲ್ಪಟ್ಟವರ ಅಥವಾ ಹಾಫ್ ಅನುಗ್ರಹಿಸಲ್ಪಟ್ಟವರ ಅಥವಾ ಶಾಪಗ್ರಸ್ತರ ಅಂತೇಳಿ ನಾವು ನೋಡಬೇಕು. ಅದು ಯಾವ ಗೊತ್ತಾಗ್ತದೆ? ನಾನು ದೇವರನ್ನು ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಹೃದಯದಿಂದ ನಾನು ಪ್ರೀತಿಸ್ತಾ ಇದೀಯಾ? ನಾವು ಹೇಳ್ತೀವಿ. ನಾವು ಯಾವಾಗ ಎಷ್ಟೋ ಬಾರಿ ನಾವು ನೋಡ್ತೀವಿ, ನಾವು ಗಾಡಿ ಓಡಿಸ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಸಡನ್ ಆಗಿ ಒಂದು ಗಾಡಿ ಅಡ್ಡ ಬಂತು. ಸಡನ್ ಆಗಿ ಗಾಡಿಯಲ್ಲಿ ಇರುವವರೆಲ್ಲರೂ ಏನ್ ಹೇಳ್ತಾರೆ? ದೇವರೇ ಅಂತ ಕರೀತಾರೆ ಅಲ್ವಾ? ದೇವರೇ ಅಂತ ಕರೀತಾರೆ. ಪ್ರಿಯರೇ, ನಮ್ ದೇವರ ನೆನಪೆಲ್ಲ ಯಾವಾಗ ಬರುತ್ತೆ? ಈ ತರ ಸನ್ನಿವೇಶಗಳಲ್ಲಿ ಇಲ್ವಾ? ಒಂದು ರೋಗಾವಸ್ಥೆ ಆಯ್ತು, ದೇವರೇ ಅಂತ ಕರಿತೀವಿ. ಒಂದು ಟೆನ್ಷನ್ ಆಯ್ತು, ಪ್ರಿಯರೇ, ನಾವು ದೇವರನ್ನು ನೆನೆಸುವುದು ಇಂತಹ ವಿಷಯ ಸಮಯಗಳಲ್ಲಿ ಮಾತ್ರನಾ? ನಾವು ಆಲೋಚನೆ ಮಾಡಬೇಕು. ಹಾಗಾದ್ರೆ ನಾವು ಪೂರ್ಣನೂ ಇಲ್ಲ, ಅರ್ಧನೂ ಇಲ್ಲ, ಕಾಲ್ಭಾಗನೂ ಇಲ್ಲ, ದೇವರನ್ನು ಪ್ರೀತಿಸ್ತಾ ಇಲ್ಲ. ಸೊ ವಚನ ಇಲ್ಲಿ ಹೇಳ್ತಾ ಇದೆ, ದೇವರನ್ನು ಪ್ರೀತಿಸದೇ ಇರುವ ವ್ಯಕ್ತಿ ಶಾಪಗ್ರಸ್ತರು. ಅದರಿಂದ ಅನುಗ್ರಹ ಆಗಲಿ ಅಂತೇಳಿ ನಾವು ದೇವರನ್ನು ಪ್ರೀತಿಸುವುದಕ್ಕಿಂತ ಹೊರತು ಇದು ನಮ್ಮ ಒಂದು ಜವಾಬ್ದಾರಿ ಆಗಿದೆ. ಇದು ನಮ್ಮ ಜೀವನದ ಭಾಗವಾಗಿದೆ, ದೇವರನ್ನು ಪ್ರೀತಿಸಬೇಕು ಅಂತ ಹೇಳಿ. ಇನ್ನು ದೇವರನ್ನ ಪ್ರೀತಿಸುವವರಿಗೆ ಏನ್ ಸಿಗ್ತದೆ ಎಂದು 1 ಕೊರಿಂಥಿಯ 2:9 1 ಕೊರಿಂಥಿಯ 2:9 ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತೆ, ಕಣ್ಯಾವುದು ಕಂಡಿಲ್ಲ, ಕಿವಿ ಯಾವುದು ಕೇಳಿಲ್ಲ, ಮನುಷ್ಯ ಕಲ್ಪನೆಗೆ ಎಟುಕಲಿಲ್ಲ, ಅಂತ ಅತಿಶಯಗಳನ್ನು ಸಜ್ಜುಗೊಳಿಸಿರುವವನು ತನ್ನನ್ನು ಒಲಿದವರಿಗೆ ಪರಮದೇವನು. ತನ್ನನ್ನು ಒಲಿದವರಿಗೆ ಎಂದು ಹೇಳುವಾಗ ದೇವರ ಏನರ್ಥ? ತನ್ನನ್ನು ಪ್ರೀತಿಸುವವರಿಗೆ. ತನ್ನನ್ನು ಪ್ರೀತಿಸುವವರಿಗೆ. ಯಾರನ್ನು ಪ್ರೀತಿಸುವವರಿಗೆ? ದೇವರನ್ನು ಪ್ರೀತಿಸುವವರಿಗೆ. ದೇವರು ಏನಿಟ್ಟಿದ್ದಾರೆ? ಕಣ್ಯಾವುದು ಕಾಣಲಿಲ್ಲ, ಕಿವಿಯಾವುದು ಕೇಳಲಿಲ್ಲ, ಅಂತಹ ಮಹಾನ್ ಕಾರ್ಯಗಳನ್ನು ದೇವರನ್ನು ಪ್ರೀತಿಸುವವರಿಗೆ ದೇವರಿಟ್ಟಿದ್ದಾರೆ. ಬೇರೆ 1 ಕೊರಿಂಥಿಯನ 1 ಕೊರಿಂಥಿಯದ ಕೊನೆಯಲ್ಲಿ ಹೇಳ್ತಾ ಇದ್ದಾರೆ, ದೇವರನ್ನು ಪ್ರೀತಿಸದೇ ಇರುವ ವ್ಯಕ್ತಿ ಶಾಪಗ್ರಸ್ತನು. 1 ಕೊರಿಂಥಿಯ 2:9 ಹೇಳ್ತಾ ಇದೆ, ದೇವರನ್ನು ಪ್ರೀತಿಸುವ ವ್ಯಕ್ತಿಗೆ ಕಣ್ಯಾವುದು ಕಾಣಲಿಲ್ಲ, ಕಿವಿ ಯಾವುದು ಕೇಳಲಿಲ್ಲ, ಮನುಜ ಕಲ್ಪನೆಗೂ ಇಡುಕದೇ ಇರುವ ರೀತಿಯಲ್ಲಿ ದೇವರು ಅನುಗ್ರಹಗಳನ್ನು ಸುರಿಸುತ್ತಾರೆ ಎಂದು ವಚನ ಹೇಳುತ್ತಾ ಇದೆ. ಸೊ ಪ್ರಿಯರೇ, ಈ 2 ವಚನಗಳನ್ನು ನಾವು ಟಾಲಿ ಮಾಡಿ ನೋಡುವುದಾದ್ರೆ, ನಾವು ಸ್ವಲ್ಪ ಯೋಚನೆ ಮಾಡಿ ನೋಡಿ, ಯಾವ ರೇಂಜಿಗೆ, ಯಾವ ಲೆವೆಲಿಗೆ ನಾವು ದೇವರನ್ನು ಪ್ರೀತಿಸ್ತಾ ಇದೆ. ಇನ್ನೊಂದು ವಚನ ಸೇರಿಸಿ ಓದೋದಾದ್ರೆ, ರೋಮ 8:28 ದೇವರನ್ನು ಪ್ರೀತಿಸುವವರಿಗೆ ದೇವರ ಸಂಕಲ್ಪದ ಮೇರೆಗೆ
ಕರೆ ಹೊಂದಿದವರಿಗೂ ಸಕಲವು ಹಿತಕರವಾಗಿ ಪರಿಣಮಿಸುವುದು. ದೇವರನ್ನು ಪ್ರೀತಿಸುವವರಿಗೆ ಸಕಲವು ಹಿತಕರವಾಗಿ ಪರಿಣಮಿಸುತ್ತದೆ. ದೇವರನ್ನು ಪ್ರೀತಿಸುವವರಿಗೆ ಸಕಲವು ಹಿತಕರವಾಗಿ ಪರಿಣಮಿಸುತ್ತದೆ. ಪ್ರಿಯರೇ, ನಾವು ಇದುವರೆಗೆ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಎಂಬ ರೀತಿಯಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಹೌದು, ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಆದ್ರೆ ಇವತ್ತು ಒಂದು ಶಿಷ್ಯನಾಗಬೇಕಾದರೆ ದೇವರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ಎಂಬ ಯೋಚನೆ ಮಾತ್ರ ಸಾಲದು. ಬದಲಿಗೆ ಪ್ರಿಯರೇ, ನಾನು ದೇವರನ್ನು ಪ್ರೀತಿಸಬೇಕು. ಇವತ್ತು ಬೆಳಿಗ್ಗೆ ಎದ್ದಾಗ ಇದು ಹೇಗೆ, ಇದರ ಒಂದು ಎಕ್ಸ್ಪ್ಲನೇಷನ್, ಯಾಕಂದ್ರೆ ಇದು ಸಾಧಾರಣ ಟಾಪಿಕ್, ಇದರಲ್ಲಿ ಏನು ದೊಡ್ಡ ವಿಷಯಗಳೇನೂ ಇಲ್ಲ, ಸಾಧಾರಣ ನಾವು ಶೇರ್ ಮಾಡುವ ವಚನ ಸಾರುವ ಟಾಪಿಕ್. ಆದ್ರೆ ದೇವರನ್ನು ಪ್ರೀತಿಸುವುದರ ಬಗ್ಗೆ ಸ್ವಲ್ಪ ಆಳವಾಗಿ ಹೇಗೆಲ್ಲ ಆಗ್ಬೋದು ಅಂತ ಹೇಳಿ ಪ್ರಿಯರೇ, ನೀವೇ ಯೋಚನೆ ಮಾಡಿ. ನಾವು ಮಕ್ಕಳನ್ನ ಪ್ರೀತಿಸ್ತೀವಿ. ದಯಾಲ್, ಹೇಗೆ ನಾವು ಮಕ್ಕಳನ್ನ ಪ್ರೀತಿಸ್ತೀವಿ? ನಮಗೂ ಮಕ್ಕಳಿಗಿರುವ ಪ್ರೀತಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ನಾವು ಅವರಿಂದ ಏನು ನಿರೀಕ್ಷೆ ಇಲ್ಲ, ಮತ್ತು ಅವ್ರು ಏನೇ ಮಾಡಿದ್ರು ಅದನ್ನ ಒಪ್ಕೊಂತೀವಿ. ಈಗ ನಾವೇ ಮಕ್ಕಳಿಗೆ ಪ್ರಪಂಚ ಆಗಿ ಬಿಟ್ಟಿರ್ತೀವಿ ಒಂಥರ. ದಯಾಲ್ ಹೇಳಿದ ಹಾಗೆ ಮಕ್ಕಳು ಎಲ್ಲಾ ವಲಯಗಳಲ್ಲೂ ಅವ್ರನ್ನ ಪ್ರೀತಿಸ್ತೀವಿ ಅಲ್ವಾ? ಎಲ್ಲಾ ವಲಯಗಳಲ್ಲೂ. ಈಗ ಅವ್ರು ತಪ್ಪು ಮಾಡಿದ್ರೆ ನಾವು ಪ್ರೀತಿಸ್ತೀವಿ. ಅವ್ರು ತಪ್ಪು ಮಾಡಿದ್ರೆ ನಾವೇನ್ ದೂರ ಮಾಡ್ತೀವ? ಮುಂಚೆ ಎಲ್ಲ ನಾವೆಲ್ಲ 6, 7, 8, 10 ಮಕ್ಕಳೆಲ್ಲ ಇದ್ದ ಕುಟುಂಬದಲ್ಲಿ ಯಾರಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ಹೋಗಿ ಮನೆಯಿಂದ ಬಿಟ್ಟು ಹೋಗಿ ಅಂತೆಲ್ಲ ಹೇಳೋರುಂಟು. ಈಗ ಯಾವ ತಂದೆ ತಾಯಿಗೂ ಗಡ್ಸಿಲ್ಲ ಅದು ಅಲ್ವಾ? ಸೊ ಅವ್ರು ತಪ್ಪು ಮಾಡಿದರೂ ಅವರನ್ನು ನಮ್ಮ ಪ್ರೀತಿಸಿ ತಿದ್ದು ಒಂದು ರೇಂಜಿಗೆ ಬರ್ತಾ ಇದ್ರು. ನಾವು ಬೇರೆ ರೀತಿಯಲ್ಲಿ ತಿದ್ದಕ್ ಆಗ್ತಾ ಇಲ್ಲ. ನೀವು ನೋಡಿ, ಬೆಳಿಗ್ಗೆ ದಯಾಲು, ಈಗ ಮಗು ಪರೀಕ್ಷೆ ಇದೆ, ಬೆಳಿಗ್ಗೆ ನಾವು ಎಬ್ಬಿಸ್ತೀವಿ, ಎದ್ದೇಳು ಆಯ್ತಾ? ಎದ್ದ ನಂತರ ಅವ್ರದ್ದು ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ, ಅದಾದ್ಮೇಲೆ ನೀವು ಸ್ಕೂಲಿಗೆ ಕರ್ಕೊಂಡೋಗಿ ಡ್ರಾಪ್ ಮಾಡ್ತೀವಿ, ಸ್ಕೂಲಲ್ಲಿ ಹೋಗಿದೀಯಾ ನೋಡ್ತೀವಿ, ಮತ್ತೆ ವಾಪಸ್ ಬಂದು ಮಧ್ಯಾಹ್ನಕ್ಕೆ ಸಾಯಂಕಾಲಕ್ಕೆ ಏನ್ ರೆಡಿ ಹಾಕ್ಬೇಕು ಅಂತ ಯೋಚನೆ ಮಾಡ್ತೀರಾ. ಸಾಯಂಕಾಲ ಸ್ಕೂಲಲ್ಲಿ ಬೆಲ್ ಹೊಡಿಯೋ ಮುಂಚೆನೆ ಹೋಗಿ ಕಾಯ್ತಾ ಇರ್ತೀರಾ. ವಾಪಸ್ ಬಂದ ನಂತರ ಅಲ್ವಾ ಪ್ರೋಸೆಸ್ ನೀವು ಯೋಚನೆ ಮಾಡಿ. ಇಷ್ಟೊಂದು ಕೇರ್ ನಾವು ದೇವರಿಗೆ ಕೊಡ್ತಾ ಇದೀವ? ಸ್ವಲ್ಪ ಯೋಚನೆ ಮಾಡಿ ನೋಡಿ ಅಲ್ವಾ? ನಿಜ. ನಾನು ಹೇಳುದು ಪ್ರೀತಿ, ದೇವರ ಪ್ರೀತಿ ಅಂದ್ರೆ ಅದರ ಸುಪ್ರೀಂ ಆಗಿರುವಂತ ದೇವರನ್ನು ಪ್ರೀತಿಸಿ. ಆದ್ರೆ ನಾವು ಯೋಚನೆ ಮಾಡೋ ಮಕ್ಕಳನ್ನ ಪ್ರೀತಿಸುವ ಹಾಗೇನೆ ನಾವು ಪ್ರೀತಿಸ್ತಲ್ಲ. ಕೆಜೆ ಸರ್ ಇಲ್ಲಿ ಏನಾಗಿದೆ ಅಂದ್ರೆ ನಾವೇ ಮಕ್ಕಳ ತರ ಇದ್ದೀವಿ, ದೇವ್ರ ಅಪ್ಪನ ತರ ಇದ್ದಾರೆ. ಆಗ ನಾವೆಲ್ಲನೂ ನಿರೀಕ್ಷೆ ಮಾಡ್ತೀವಿ. ನಾವು ಬರೀ ನಿರೀಕ್ಷೆ ಮಾಡೋದಷ್ಟೇ. ಆದ್ರೆ ವಚನ ಹೇಳ್ತಾ ಇದೆ, ನಾವು ನಿರೀಕ್ಷೆ ಮಾಡಿದ್ರೆ ಸಾಲದು, ಅವ್ರದ್ದು ಪ್ರೀತಿಸ್ತಾ ಇದ್ರೆ ನಾವು ಶಾಪಗ್ರಸ್ತರು ಅಂತ ಹೇಳಿ. ನಿರೀಕ್ಷೆ ಮಾಡೋದು ಒಂಥರ, ಈ ಕೆಲಸ ಮಾಡುವ ವ್ಯಕ್ತಿಗಳಿಗೆ ಸಾಯಂಕಾಲ ಕೂಲಿ ನಿರೀಕ್ಷಿಸ್ತಾರೆ. ಆದ್ರೆ ಸ್ವಂತ ತೋಟದಲ್ಲಿ ಕೆಲಸ ಮಾಡೋ ವ್ಯಕ್ತಿ ಸಾಯಂಕಾಲ ಕೂಲಿ ನಿರೀಕ್ಷಿಸುವುದಿಲ್ಲ ಅಲ್ವಾ? ಅವನಿಗೆ ಗೊತ್ತು ಇದರ ಲಾಭ ಒಂದಿನ ಬರುತ್ತೆ, ಆದ್ರೆ ಡೈಲಿ ಕೂಲಿ ನಿರೀಕ್ಷಿಸುವುದಿಲ್ಲ. ನಮ್ ಪ್ರಾಬ್ಲಮ್ ಏನಂದ್ರೆ ನಾವು ಕೇಳೋದು ಕೊಡದೇ ಇದ್ರೆ ಅವತ್ತು ಸ್ವಲ್ಪ ಒಂದು ಜಪಸರ ಪೂರ್ತಿ ಬೇಕಾ, ಒಂದು ಹಾಫ್ ಜಪಸರದಲ್ಲಿ ಮುಗಿಸ್ಬೋದಾ, 10 ಮಣಿ ಸಾಕಲ್ಲ, ಇನ್ನು ನಾಳೆನೂ ಸಿಕ್ಕದೇ ಇದ್ರೆ ಬರೀ ಪಿತಾಸುತ್ತ ಪವಿತ್ರಾತ್ಮ ಹೇಳಿದ ಮೊದಲು ಮಲಗಿದ್ರೆ ಸಾಕಲ್ವಾ? ಪ್ರಿಯರೇ, ಈ ರೇಂಜಿಗೆಲ್ಲ ನಾವು ಯೋಚನೆ ಮಾಡುವ ಅವಸ್ಥೆ ಇದೆ. ಆದ್ರೆ ಇಲ್ಲಿ ಮಕ್ಕಳನ್ನ ನೋಡಿ, ಅವ್ರು ತಪ್ಪು ಮಾಡಿದ್ರು ಮುಂಚೆ ಎಲ್ಲ ತಂದೆ ತಾಯಿರನ್ನು ನೋಡಿ ಸ್ವಲ್ಪ ಜೋರಾಗಿ ಮಾತಾಡಕ್ಕೆ ಬರ್ತಾ ಇರ್ಲಿಲ್ಲ. ತಂದೆ ತಾಯಿರು ಮನೇಲಿ ಇದ್ರೆ ಇವರು ಬ್ಯಾಕ್ ಸೈಡ್ ಅಲ್ಲೆಲ್ಲ ಹೋಗುವರು. ಆದ್ರೆ ಈಗ ಮಕ್ಳು ಎಷ್ಟು ಜೋರ್ ಮಾಡಿದ್ರು ತಂದೆ ತಾಯಿರು ಸೈಲೆಂಟ್ ಆಗುವ ರೇಂಜಿಗೆ ಬಂದಿದೆ. ನಮ್ಗೆ ಆ ಟೈಮಲ್ಲಿ ಗಂಜಿನೂ ಸಿಕ್ಕುವುದು ಕಷ್ಟ ಇರುವ ಪರಿಸ್ಥಿತಿಯಲ್ಲಿ ಈಗ ನೀವು ಬಿರಿಯಾನಿ ರೆಡಿ ಮಾಡಿ ಕೊಟ್ರು ಇದೇನಾ ಅಂತ ಹೇಳುವ ರೇಂಜ್ ಅಲ್ಲಿ ಮಕ್ಕಳಿದ್ದಾರೆ.
ಆದ್ರೂ ನಾವು ಅವ್ರನ್ನ ಪ್ರೀತಿಸ್ತಾ ಇದ್ದೀವಿ. ನಾವು ಯೋಚನೆ ಮಾಡ್ತೀವಿ ನಮ್ಮ ಕಾಲದಲ್ಲಿ ಆಗಿತ್ತು ಹೀಗಿತ್ತೆಲ್ಲ, ಏನ್ ಪ್ರಯೋಜನ ಇಲ್ಲ ಅದೆಲ್ಲ. ಸೊ ಪ್ರಿಯರೇ, ಮಕ್ಕಳು ಏನೇ ಮಾಡಿದ್ರು ನಾವು ಹಿಂದೆ ಹಿಂದೆ ಹೋಗಿ, ಆ ದುಂದುಗಾರನ ಮಗನ ಅವಸ್ಥೆ ನೋಡಿ, ಅದೇ ರೀತಿ ಹಿಂದೆ ಹಿಂದೆ ಹೋಗಿ ನಾವು ಪ್ರೀತಿಸೋದಾದ್ರೆ, ನಾನಿವತ್ತು ದೇವರು ನಮ್ಮನ್ನು ಪ್ರೀತಿಸುವ ವಿಷಯ ಎಲ್ಲ ಯೋಚನೆ ಮಾಡೋದು, ನಾವು ಅವರನ್ನು ಪ್ರೀತಿಸುವ ವಿಷಯ. ಓಕೆ, ಇನ್ನೊಂದು ವಿಷಯ, ಈ ಒಂದು ಇಬ್ಬರು ಲವರ್ಸ್ ಅಂತ ಇಟ್ಕೊಳ್ಳೋಣ, ಅವರ ಆ ಒಂದು ಪ್ರೀತಿಯನ್ನು ಸ್ವಲ್ಪ ಯೋಚನೆ ಮಾಡಿ. ಕೆಜೆ ಸರ್, ಎಲ್ಲವನ್ನು ಬಿಟ್ಕೊಡಕ್ ರೆಡಿ ಸ್ಟಾರ್ಟಿಂಗ್ ರೆಡಿ. ಅವ್ರಿಗೆ ನಿದ್ರೆ ಯಾವ ಟೈಮಲ್ಲಿ ನಿದ್ರೆ ಮಾಡಬಹುದು ಮೋಸ್ಟ್ಲಿ? ಇಲ್ಲ, ಕಮ್ಮಿ. 24 hours ಸಾಲದಿಲ್ಲ. ಫೋನ್ ಮಾಡಿನೇ ಬೇಕಾದ್ರೆ ನಿದ್ರೆಗೆ ಹೋಗ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣನು ಏನ್ ಯೋಚನೆ ಮಾಡೋರು? ಅವರನ್ನೇ ಯೋಚನೆ ಮಾಡ್ತಾರೆ. ಎಲ್ಲಿ ಇದ್ದರು ಅವರ ಬಗ್ಗೆ ಯೋಚನೆ. ಈಗ ವಿಡಿಯೋ ಕಾಲ್ ಎಲ್ಲ ಬಂದಿದೆ ಸುಮಾರು. ಈಗ ಒಂದು ವೇಳೆ ಅವ್ರ ಜೊತೆಗೆ ಕೂರೋದಾದ್ರೂ ಅಷ್ಟು ಹತ್ತಿರದಲ್ಲಿ ಕೂತು ಅಷ್ಟು ನಿಶಬ್ದವಾಗಿ ಅವ್ರು ಮಾತಾಡ್ತಾನೆ ಇರ್ತಾರೆ. ಅವ್ರಿಗೆ ಬೇರೆ ಲೋಕವೇ ಇಲ್ಲ. ಬ್ಯೂಟಿಫುಲ್ ಆಗಿ ಹೇಳ್ತಾ ಇದ್ದೀರಾ? ಅಲ್ಲ, ಇಷ್ಟೊಂದು ಬ್ಯೂಟಿಫುಲ್ ಆಗಿ ಹೇಳೋದ್ ನೋಡಿದ್ರೆ ನೀವು ಲವ್ ಮಾಡಿದ್ರೆ ಏನೋ. ನಾವು ನೋಡ್ತಾ ಇದೀವಲ್ಲ, ನಾವೊಂದು ಸ್ಕೂಲೆಲ್ಲ ಟೀಚ್ ಮಾಡೋ ಇದೇ ಡೀಲ್ ಮಾಡ್ತಾ ಇರೋದು ಡೈಲಿ ಒಂದೊಂದು ಇಶ್ಯೂಗಳು. ಸ್ಕೂಲಿಗೆನೆ ಬರದೆ ಇವರು ಹೋಗಿ ಕೂರುವರಿದ್ದಾರೆ. ಸರ್, ಮನುಷ್ಯರಾದ್ಮೇಲೆ ಎಲ್ಲರಿಗೂ ಅನುಭವ ಇದೆ. ಹೌದು. ಸೊ ಅದಕ್ಕೆ ಅವರಿಗೆ ಬೇರೆ ಚಿಂತೆಗಳೇ ಇರಲ್ಲ. ಸೊ ಪ್ರಿಯರೇ, ನಾನು ಈ ಎರಡು ಸಿಚುವೇಶನ್ಗೆ, ಸನ್ನಿವೇಶಕ್ಕೆ ನಾವು ದೇವರ ಪ್ರೀತಿಯನ್ನು, ನಾವು ದೇವರ ಮೇಲಿರುವ ಪ್ರೀತಿ ನಾವು ಹೋಲಿಸುವಾಗ ನಾವು ಯೋಚನೆ ಮಾಡಿ, ಎಷ್ಟು ಪರ್ಸೆಂಟೇಜ್ ಇರಬಹುದು ನನಗೂ ದೇವರ ಮೇಲಿರೋ ಪ್ರೀತಿ, ಎಷ್ಟು ಪರ್ಸೆಂಟೇಜ್ ಇರಬಹುದು? ಈಗ ಮಕ್ಕಳನ್ನು ಪ್ರೀತಿಸುವ ಅಷ್ಟು ನಾವು ದೇವರನ್ನು ಪ್ರೀತಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಮನೆಯವರನ್ನು ಪ್ರೀತಿಸುವುದಷ್ಟು ದೇವರನ್ನು ಪ್ರೀತಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಪ್ರಿಯರೇ, ಇಲ್ಲಿ ವಚನ ಹೇಳೋದು, ನೀವು ಪೂರ್ಣ ಮನಸ್ಸಿನಿಂದ ಈಗಲೇ ನಾವು ಯೋಚನೆ ಮಾಡೋಣ, ಯಾಕೆ ನಮ್ಗೆ ದೇವರ ಸೇವೆಗೆ ಇಳಿಯಕ್ ಆಗ್ತಾ ಇಲ್ಲ? ಮುಖ್ಯ ಕಾರಣ ಬೇರೆ ಯಾವುದೂ ಇಲ್ಲ, ನಮ್ಗೆ ದೇವರ ಮೇಲಿರೋ ಪ್ರೀತಿ, ಅದರ ಒಂದು ಪ್ರೈಮ್ ಪ್ಲೇಸ್ ನಾವಿನ್ನೂ ಕೊಡ್ಲಿಲ್ಲ. ಪೂರ್ಣ ಪ್ರೀತಿ ನಮಗೆ ದೇವರ ಮೇಲಿರೋ ಪೂರ್ಣವಾಗಿ ನಾವು ದೇವರನ್ನ ಪ್ರೀತಿಸ್ತಾ ಇದ್ದೀವಿ. ಹೇಳ್ಬೋದು, ನಾನು ಪ್ರೀತಿಸ್ತಾ ಇದ್ದೀನಿ, ನಾನು ಬಿಟ್ಕೊಟ್ಟಿದ್ದೇನೆ, ಪೂಜೆಗೆ ಹೋಗ್ತಾ ಇದ್ದೀನಿ, ಅದು ಇದೆಲ್ಲ ಹೇಳ್ಬೋದು. ಪ್ರಿಯರೇ, ನಿಜವಾಗಿಯೂ ನಾವು ಪ್ರೀತಿಸೋದಕ್ಕಾಗಿ ಕಾಯ್ತಾ ಇದ್ದಾರೆ ಅವರು. ಅದೊಂದು ಗ್ರೇಟೆಸ್ಟ್ ಕಮಾಂಡ್ಮೆಂಟ್ ಅಂತ ಹೇಳೋದು, ದೇವರನ್ನ ಪ್ರೀತಿಸುವುದು. ಈಗ ದೇವರನ್ನ ನ್ಯಾಚುರಲ್ ಆಗಿ ನಾವು ಪ್ರೀತಿಸುವಾಗ ಏನೆಲ್ಲ ಸಂಭವಿಸ್ತದೆ? ನಾವು ಪರರನ್ನು ಪ್ರೀತಿಸ್ತೇವೆ. ದೇವರನ್ನು ನಿಜವಾಗಿ ಪ್ರೀತಿಸುವ ಒಂದು ವ್ಯಕ್ತಿಗೆ ಪರರನ್ನು ಪ್ರೀತಿಸದೇ ಇರಲು ಸಾಧ್ಯ ಇಲ್ಲ. ಯಾಕಂದ್ರೆ ದೇವರನ್ನು ಪ್ರೀತಿಸುವುದಾದರೆ ದೇವರ ಮಕ್ಕಳನ್ನು ನಾವು ಪ್ರೀತಿಸ್ತೀವಿ. ಅವರಲ್ಲಿರೋ ಕೊರತೆ, ಅವರು ನಮ್ಮ ಮಕ್ಕಳಾಗ್ತಾರೆ, ಅವರು ನಮ್ಮ ತಂದೆ ತಾಯಿರಾಗ್ತಾರೆ, ಅವರು ನಮ್ಮ ಸಹೋದರರಾಗ್ತಾರೆ. ದೇವರನ್ನು ಪ್ರೀತಿಸದೆ ಅವ್ರಿಗೂ ನಮಗೊಂದು ಬಾಂಧವ್ಯ ಇರಲ್ಲ, ರಿಲೇಷನ್ ಇರಲ್ಲ. ನಿಜವಾಗಿ ನಾನು ದೇವರನ್ನು ಈಗ ಒಂದ್ ಕಡೆ ಕನ್ವೆನ್ಷನ್ ಮಾಡಕ್ ಹೋಗ್ತಾ ಇದ್ದೆ ಅಂತ ಇಟ್ಕೊಳ್ಳೋಣ, ಒಂದ್ ಕಡೆ ಧ್ಯಾನ ಮಾಡಕ್ ಹೋಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ದೇವರ ಮೇಲೆ ಪ್ರೀತಿ ಇಲ್ಲದೆ ಈ ಧ್ಯಾನ ಕೊಡಕ್ ಹೋದ್ರೆ ಏನಾಗ್ತದೆ? ಇವಾಗ ಪ್ರಯೋಜನ ಆಗಲ್ಲ. ನಮ್ ಕೆಲಸ ತರ ಆಗ್ತದೆ, ಡ್ಯೂಟಿ ಆಗ್ತದೆ, ರುಟೀನ್ ವರ್ಕ್ ಆಗ್ತದೆ. ಆದ್ರೆ ನಾನು ದೇವರನ್ನ ಪ್ರೀತಿಸುವಾಗ, ಅವರು ದೇವರ ಮಕ್ಕಳಾಗುವಾಗ, ಅವರು ರಕ್ಷಿಸಲ್ಪಡಲೇಬೇಕೆಂಬ ಆಸೆ ನಮ್ಮಲ್ಲಿ ತುಂಬಿ ತುಂಬಿ ಬರುತ್ತದೆ. ಆಗ ನಡೆಸುವ ಧ್ಯಾನಕ್ಕೆ ಇಟ್ಟೇಜ್ ಇದೆ. ಈಗ ಒಂದು ಪ್ರೇಯರ್ ಗ್ರೂಪ್ ಒಂದು ವಿಚಾರಣೆಯಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡುವಾಗ, ನನ್ಗೆ ಹೇಳಿದ್ದಾರೆ ನಾನು ಹೋಗಿ ಮಾಡ್ತೀವಿ ಅಂತ ಹೇಳೋದಕ್ಕಿಂತ, ನಾವು ದೇವರನ್ನು ಪ್ರೀತಿಸುವಾಗ ದೇವರ ಮಕ್ಕಳು ಆ ವಿಚಾರಣೆಯಲ್ಲಿದ್ದಾರೆ. ಸೊ ನ್ಯಾಚುರಲ್ ಆಗಿ ಆ ದೇವರು ಈ ಮಕ್ಕಳನ್ನು ಪ್ರೀತಿಸ್ತಾ ಇದ್ದಾರೆ. ಸೊ ಈ ಮಕ್ಕಳಿಗೆ ದೇವರ ಪ್ರೀತಿ ಗೊತ್ತಿಲ್ಲ, ಸ್ವಾಮಿ ಅವರಿಗೆ ನಿಮ್ಮನ್ನು ತೋರಿಸಿ ಕೊಡಬೇಕು, ಈ ಒಂದು ಭಾರದಲ್ಲಿ ನಾವು ಹೋಗುವುದಾದ್ರೆ ಮಾತ್ರನೇ ನಮ್ಮ ಪ್ರೀಚಿಂಗು, ನಮ್ಮ ಕನ್ವೆನ್ಷನ್ಸು, ನಮ್ಮ ಧ್ಯಾನಗಳು ಎಲ್ಲವೂ ಫಲಭರಿತವಾಗುವುದು.
ಆದುದರಿಂದ ಪ್ರಿಯರೇ, ನಾವು ದೇವರನ್ನ ಪ್ರೀತಿಸುವ. ಈಗ ನೋಡಿ, ನಮ್ಗೆ ಆ ಒಂದು ಪರ್ಸನಲ್ ರಿಲೇಶನ್ಶಿಪ್ ಬಿಲ್ಡಪ್ ಮಾಡಲು ಸಾಧ್ಯ ಆಗ್ತದೆ. ದೇವರನ್ನು ನಾವು ಪ್ರೀತಿಸುವಾಗ ನಮ್ ಜೀವನವೇ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ತದೆ. ನಾನು ನೆನ್ನೆವರೆಗೆ ಜೀವಿಸಿದ ವ್ಯಕ್ತಿ ಆಗಬಾರ್ದು. ನನ್ನ ಮಾತುಗಳ ವ್ಯತ್ಯಾಸ ಆಗ್ಬೇಕು, ನನ್ನ ಕ್ರಿಯೆಗಳ ವ್ಯತ್ಯಾಸ ಆಗ್ಬೇಕು. ನಾನು ದೇವರ ಮಗ ಅಂತ ಹೇಳುವಾಗ ನನಗೆ ಏನ್ ಬೇಕಾದ್ರೂ ಮಾತಾಡಕ್ ಆಗಲ್ಲ. ತುಂಬಾ ನಿಯಂತ್ರಣಗಳಿರ್ಬೇಕು, ಕಂಟ್ರೋಲ್ ಇರ್ಬೇಕಾಗುತ್ತೆ. ಸೊ ನಮ್ ಜೀವನವೂ ಟ್ರಾನ್ಸ್ಫಾರ್ಮೇಶನ್ ಆಗ್ತದೆ. ನಾನು ದೇವರನ್ನ ಪ್ರೀತಿಸ್ತಾ ಇರುವಾಗ ಪ್ರಿಯರೇ, ನ್ಯಾಚುರಲ್ ಆಗಿ ನನ್ನ ಜೀವನದಲ್ಲಿ ಅವರ ಶಾಂತಿ, ಅವರ ಸಮಾಧಾನ, ಅವರ ನೆಮ್ಮದಿ ತುಂಬಿ ತುಂಬಿ ಬರುತ್ತದೆ. ನಾವು ದೇವರನ್ನು ಪ್ರೀತಿಸುವಾಗ ಪ್ರಿಯರೇ, ಇತರರನ್ನ ಪ್ರೀತಿಸುವುದು ಈ ಒಂದು ಪ್ರೀತಿಯಿಂದ ನಮ್ಗೊಂದು ನಿತ್ಯ ಜೀವನದ ಅನುಭವಕ್ಕೆ ನಾವು ರೀಚ್ ಆಗಲು ಸಾಧ್ಯ ಆಗ್ತದೆ. ಪ್ರಿಯರೇ, ಇದೆಲ್ಲ ಅಲ್ಟಿಮಮ್ ಆಗಿರುವುದು ನಮಗೆ ದೇವರ ಮೇಲಿರುವ ಪ್ರೀತಿ ಮೇಲೆ. ಈಗ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಅರ್ಥ ಆಯ್ತಲ್ಲ. ಆದ್ರೆ ಅದೇ ಒಂದು ಕೋಯಿನ ಇನ್ನೊಂದು ಭಾಗವಾಗದೆ ನಾನ್ ದೇವರನ್ನು ಪ್ರೀತಿಸ್ತಾ ಇದೀಯಾ? ನೀವು ಈ ರೀತಿ ಒಂದು ಕಂಪೇರ್ ಮಾಡಿ ನೋಡಿ. ನಮ್ಮ ಆಸ್ತಿ, ನಮ್ಮ ಮಕ್ಕಳು, ನಮ್ಮ ಮನೆಯವರು, ಇದರ ಮೇಲಿರೋ ನಮ್ಮ ಪ್ರೀತಿನೋ, ನನಗೆ ದೇವರ ಮೇಲಿರೋ ಪ್ರೀತಿನೋ ಒಂದು ಕಂಪೇರ್ ಮಾಡಿ ನೋಡೋಣ. ನಾವ್ ಹೇಳ್ತೀವಿ ದೇವರೇ ನಮ್ಗೆ ಅದು ಇದು ಅಂತೆಲ್ಲ ಹೇಳ್ತೀವಿ. ಆದ್ರೆ ನಿಜವಾಗಿ ನಾನು ಇವಾಗ ಮಗು ಸ್ಕೂಲಿಗೆ ಹೋಗುವವರೆಗೆ ಅವ್ರನ್ನ ರೆಡಿ ಮಾಡಿ ಕಳಿಸಿದ ನಂತರ ಅವನ ಸ್ಕೂಲಿಂದ ಬರುವವರೆಗೆ ನಮ್ ಚಿಂತೆ ಎಲ್ಲ ಈ ಮಗುವಿನ ಬಗ್ಗೆ ಇರೋದಾದ್ರೆ ನೀವು ಯೋಚನೆ ಮಾಡಿ, ಆ ಮಗುವನ್ನು ನಾವು ನಿಜವಾಗಿ ಪ್ರೀತಿಸ್ತಾ ಇದ್ದೀವಿ. ಆದ್ರೆ ನಾವು ದೇವರನ್ನು ಪ್ರೀತಿಸುವುದು ಯಾವಾಗ? ಮುಂಜಾನೆ ಈ ಪ್ರಾರ್ಥನೆ ಟೈಮಲ್ಲಿ, ಅದಾದ್ಮೇಲೆ ಯಾವಾಗಾದ್ರು ಸಾಯಂಕಾಲ ಪ್ರೇಯರ್ ಇದ್ರೆ ಅಥವಾ ಪೂಜೆ ಇದ್ರೆ, ಈ ಗ್ಯಾಪ್ ಅಲ್ಲಿ ಅವ್ರಿಗೂ ನಮಗೂ ಸಂಬಂಧವೇ ಇಲ್ಲ ಭಾವಸ್ಥೆ ಇದ್ರೆ ಪ್ರಿಯರೇ, ನಾವು ಶಿಷ್ಯನಾಗಲು ನಾವು ಸಾಧ್ಯನೇ ಇಲ್ಲ. ಸೊ ನಿಜವಾದ ಒಂದು ಶಿಷ್ಯನಾಗಬೇಕಾದ್ರೆ ಪ್ರಿಯರೇ, ಅವರನ್ನು ನಾವು ಪ್ರೀತಿಸಬೇಕು. ಸಂತ ಪೇತ್ರನನ್ನು ನೋಡಿ ದೇವರು ಹೇಳ್ತಾ ಇದ್ದಾರೆ ಕೊನೆಯಲ್ಲಿ. ಏನ್ ಹೇಳಿದ್ರು? ಯೋಹಾನ ಶುಭ ಸಂದೇಶ 21:15 ಹೆಚ್ಚಾಗಿ ಪ್ರೀತಿಸ್ತೀಯಾ ಅಂತ ಕೇಳಿದ್ರು. ನೀನು ನನ್ನನ್ನು ಪ್ರೀತಿಸ್ತೀಯಾ? ಇವರಿಗಿಂತ ಮಿಗಿಲಾಗಿ ನೀನು ನನ್ನನ್ನು ಪ್ರೀತಿಸ್ತೀಯಾ? ಇವರಿಗಿಂತ ಮಿಗಿಲಾಗಿ ನೀವು ನಮ್ಮನ್ನು ಪ್ರೀತಿಸ್ತೀಯಾ ಎಂದು ಹೇಳೋದಾದ್ರೆ, ಇವತ್ತು ದೇವರು ನಮ್ಗೆ ನೋಡಿ ಪ್ರಶ್ನೆ ಹಾಕ್ಬೋದು, ನಿಮ್ ಮಕ್ಕಳಿಂದ ಮಿಗಿಲಾಗಿ ನೀನು ನನ್ನನ್ನು ಪ್ರೀತಿಸ್ತೀಯಾ? ನಿಮ್ ಮನೆಯವರಿಂದ ಮಿಗಿಲಾಗಿ ನಮ್ಮನ್ನು ಪ್ರೀತಿಸ್ತೀಯಾ? ನಿನ್ನ ತಂದೆ ತಾಯಿರಿಂದ ಮಿಗಿಲಾಗಿ ನನ್ನನ್ನು ಪ್ರೀತಿಸ್ತೀಯಾ? ನನ್ನ ಪ್ರಕಾರ ಅದೇ ಪ್ರಶ್ನೆ ಒಂದು ಎಕ್ಕೋ ಆಗ್ತಾ ಇದೆ. ಪೇತ್ರನಿಗೆ ಸ್ವಾಮಿ ಹೇಳಿದ ಅದೇ ಪ್ರಶ್ನೆ ನಮಗೂ ಹೇಳ್ತಾ ಇದ್ದಾರೆ. ನಮ್ಮ ಉತ್ತರ ಏನಾಗ್ಬೋದು? ನಾವು ಯೋಚನೆ ಮಾಡಬೇಕು. ನಮ್ಗೆ ಹೇಳುವ ದೇಹದಲ್ಲಿ ಮುಟ್ಟಿ ಹೇಳುವವರಿಗೆ ಮಾತ್ರನೇ ಶಿಷ್ಯನಾಗಲು ಸಾಧ್ಯ. ಇಲ್ದಿದ್ರೆ ಹೆಜ್ಜೆ ಆಗ್ತಾನೆ, ಆದರೆ ಅವನು ಸರಿ ದಾರಿಯಲ್ಲಿ ರೀಚ್ ಆಗಲಿ. ಸೊ ಪ್ರಿಯರೇ, ಇವತ್ತು ನನ್ಗೆ ಅನಿಸೋ ಪ್ರಕಾರ ಒಂದು ಶಿಷ್ಯನಾಗಬೇಕಾದ್ರೆ ಅದ್ರ ಬೇಕಾಗಿರೋದು ನಾವು ದೇವರನ್ನು ಪ್ರೀತಿಸಬೇಕು. ಪ್ರಿಯರೇ, ನನಗೆ ಚಾನ್ಸ್ ಸಿಕ್ಕದೇ ಇರಲಿ, ನನ್ನನ್ನು ಕರೆದಿದ್ದಾರೆ, ನನಗೆ ಒಂದು ಪ್ರೈಸ್ ಫೆಲೋಶಿಪ್ ಕೊಟ್ಟಿದ್ದಾರೆ, ನನಗೊಂದು ವಚನ ಕೊಟ್ಟಿದ್ದಾರೆ, ಸರಿ ಹೋಗೋಣ, ಈ ರೀತಿಯಲ್ಲ. ದೇವರ ಮೇಲಿರೋ ಪ್ರೀತಿಯಿಂದ ನಾವು ಈ ಒಂದು ಕಾರ್ಯ ಶುಶ್ರೂಷೆ ಮಾಡೋದಾದ್ರೆ ಮಾತ್ರನೇ ಅದು ಫಲಭರಿತವಾಗುವುದು. ಅದರಿಂದ ಪ್ರಿಯರೇ, ನಾವು ಇವತ್ತು ದೇವರಲ್ಲಿ ಪ್ರಾರ್ಥಿಸೋಣ. ಹೌದು, ನಾನು ನಿಮ್ಮನ್ನು ಪ್ರೀತಿಸ್ತೇನೆ ಎಲ್ಲ ಹೇಳ್ತಾ ಇದ್ದೇವೆ, ಆದ್ರೆ ಸ್ವಾಮಿ, ನಿಮ್ಮ ಪ್ರೀತಿಯಿಂದ ನನ್ನನ್ನು ತುಂಬಿರಿ, ನಿಮ್ಮ ಮೇಲಿರುವ ಪ್ರೀತಿಯಿಂದ ನನ್ನನ್ನು ತುಂಬಿ. ಸಾಲದು, ಈಗಿರೋ ಪ್ರೀತಿ ಸಾಲದು. ನಿಮ್ಮನ್ನು ನಾವು ಬರೀ ಒಂದು 10% ಪ್ರೀತಿಸ್ತಾ ಇಲ್ಲ, ನಮ್ಮ ಅಗತ್ಯಕ್ಕೆ ಮಾತ್ರ ನಿಮ್ಮನ್ನು ನೋಡುಕೋರಾಗಿದ್ದೇವೆ. ಆದ್ರೆ ಇವತ್ತು ನಿಮ್ಮಲ್ಲಿ ಬೇಡ್ತಾ ಇದ್ದೇವೆ, ನಿಮ್ಮ ಪ್ರೀತಿಯಿಂದ ನಮ್ಮನ್ನು ತುಂಬಿರಿ ಸ್ವಾಮಿ, ಪೂರ್ಣವಾಗಿ ನಿಮ್ಮ ಪ್ರೀತಿಯಿಂದ ನಮ್ಮನ್ನು ತುಂಬಿರಿ ಸ್ವಾಮಿ. ಬೇರೆ ಇವತ್ತಿನ ನಮ್ಮ ಪ್ರಾರ್ಥನೆ ಇದಾಗಬೇಕು. ನಾವೊಬ್ಬೊಬ್ಬರು
ಪ್ರೈಮ್ ಲೆವೆಲ್ ಅಲ್ಲಿ ಮುಖ್ಯವಾಗಿ ಅವರನ್ನು ಪ್ರೀತಿಸಿ, ಆಗ ನಮ್ಗೆ ಒಂದು ಪ್ರಶ್ನೆ ಬರುತ್ತೆ, ಆ ಮಕ್ಕಳನ್ನು ಪ್ರೀತಿಸ್ಬೇಡ್ವಾ, ಮನೆಯವರನ್ನು ಪ್ರೀತಿಸ್ಬೇಡ್ವಾ? ನಿಜ ಹೇಳ್ತೀನಿ, ದೇವರನ್ನು ಪೂರ್ಣವಾಗಿ ಪ್ರೀತಿಸುವಾಗ ನಾವು ಈಗ ನಮ್ಮ ಮಕ್ಕಳನ್ನ ಪ್ರೀತಿಸುವುದಕ್ಕಿಂತ ವೈಡರ್ ರೇಂಜ್ ಅಲ್ಲಿ, ಹೈಯರ್ ಲೆವೆಲ್ ಅಲ್ಲಿ ನಮ್ಮ ಮಕ್ಕಳನ್ನು ನಾವು ಪ್ರೀತಿಸುವರಾಗ್ತೇವೆ. ಇದು ಎಲ್ಲಾ ವಲಯಗಳಲ್ಲೂ ನಡೆಯುತ್ತೆ. ಅದರಿಂದ ಫಸ್ಟ್ ಅಂಡ್ ಪ್ರೈಮ್ ರೆಸ್ಪಾನ್ಸಿಬಿಲಿಟಿ ಆಗಿದೆ, ದೇವರನ್ನು ನಾವು ಪ್ರೀತಿಸಬೇಕು. ಪ್ರೈಸ್ ದಿ ಲಾರ್ಡ್. KJ ಸರ್. ಪ್ರೈಸ್ ದಿ ಲಾರ್ಡ್ ಸರ್. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ, ಇವತ್ತು ನಮಗೆ ಶಿಷ್ಯತ್ವದ ಮುಖ್ಯ ಕಾರಣ, ಸೊ ನಾವು ಶಿಷ್ಯರಾಗ್ಬೇಕಾದ್ರೆ ಏನಾಗಬೇಕು, ಏನು ಮಾಡಬೇಕು, ಸೊ ಅದು ತುಂಬ ಪ್ರಶ್ನೆಗಳು, ಡಿಸ್ಕಷನ್ ಎಲ್ಲ ಆಯಿತು. ಕೊನೆಗೆ ನಾವು ನಿಜವಾದ ಶಿಷ್ಯರಾಗಬೇಕಾದ್ರೆ ಯೇಸುವನ್ನ ಪ್ರೀತಿಸಬೇಕು, ಅವರೊಂದಿಗೆ ಜೀವಿಸಬೇಕು, ಅವರನ್ನೇ ಹಿಂಬಾಲಿಸಬೇಕು. ಇದಕ್ಕೆ ಮತ್ತಾಯ 22:37 ವಚನ. ನಾವು ದೇವರನ್ನ ಹೇಗೆ ಪ್ರೀತಿಸಬೇಕು, ಯೇಸು ಸ್ವಾಮಿ ಏನು ಹೇಳಿದ್ರಿ ಇದ್ರ ಬಗ್ಗೆ? ಸೊ ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಮನಸ್ಸಿನಿಂದ ನಾವು ಪ್ರೀತಿಸಬೇಕು. ಅಂದ್ರೆ ಇಡೀ ವ್ಯಕ್ತಿತ್ವವನ್ನು ಅದು ಕವರ್ ಮಾಡ್ತದೆ. ಆತ್ಮ, ದೇಹ, ಮನಸ್ಸು. ಹೃದಯ ಅಂದ್ರೆ ದೇಹ, ಆತ್ಮ ಅಂದ್ರೆ ಆತ್ಮ, ಮನಸ್ಸು ಅಂದ್ರೆ ನಮ್ಮ ಚಿಂತನೆ, ಬುದ್ಧಿಶಕ್ತಿ, ಅದೇ 3 ವಲಯಗಳಿದೆಯಲ್ಲ ಅದೆಲ್ಲ. ಸೊ ಅದೆಲ್ಲ ಪೂರ್ಣವಾಗಿ ನಾವು ಯೇಸುವನ್ನ ಪ್ರೀತಿಸಬೇಕು. ನಮ್ಮನ್ನ ಪ್ರಾರ್ಥನೆಯಿಂದ ದೂರ ಮಾಡುವ ಯಾವುದೇ ವ್ಯಕ್ತಿ, ಯಾವುದೇ ಸನ್ನಿವೇಶ, ಯಾವುದೇ ವಸ್ತು, ಆದ್ರೆ ಆಗ ನಾವು ನಿಜವಾಗಿ ದೇವರನ್ನ ಪ್ರೀತಿಸ್ತಾ ಇಲ್ಲ ಅನ್ನೋದೇ ಅರ್ಥ. ಪೂರ್ಣ ಪ್ರಮಾಣವಾಗಿ ಪ್ರೀತಿಸ್ತಾ ಇಲ್ಲ ಅಂತ ಅರ್ಥ. ಸೊ ನಾವು ದೇವರನ್ನ ಪ್ರೀತಿಸಿದ್ರೆ ನಾವು ಎಲ್ಲರನ್ನೂ ಕೂಡ ನಾವು ಪ್ರೀತಿಸ್ತೇವೆ. ಸೊ ಈಗ ದೇವರನ್ನ ಪ್ರೀತಿಸದೆ ಹೋದ್ರೆ ಏನಾಗ್ತದೆ? 1 ಕೊರಿಂಥ 16:22, ದೇವರನ್ನ ಪ್ರೀತಿಸದೇ ಇರುವ ವ್ಯಕ್ತಿ ಏನಾಗ್ತದೆ? ಸೊ ಆತನು ಶಾಪಗ್ರಸ್ತನಾಗುವಂತ ಒಂದು ಕಾರ್ಯ. ಅಂದ್ರೆ ಆತ ಬದುಕಿದ್ದೇ ಪ್ರಯೋಜನ ಇಲ್ಲ. ಸೊ ದೇವರ ಪ್ರಸನ್ನತೆಯಿಂದ ಶಾಶ್ವತವಾಗಿ ದೂರವಾಗುವಂತಹ ಒಂದು ಅವಸ್ಥೆ. ಸೊ ಹಾಗಾಗಿ ದೇವರನ್ನ ಪ್ರೀತಿಸುವ, ದೇವರು ನಮ್ಮನ್ನ ಪ್ರೀತಿಸೋದ್ರಿಂದ ನಾವು ದೇವರನ್ನ ಪ್ರೀತಿಸಬೇಕು. ಈಗ ಪ್ರೀತಿಸುವವರಿಗೆ, ದೇವರನ್ನ ಪ್ರೀತಿಸುವವರಿಗೆ ಏನೆಲ್ಲ ಲಭಿಸ್ತದೆ? 1 ಕೊರಿಂಥ 2:9, ದೇವರನ್ನ ಪ್ರೀತಿಸುವವರಿಗೆ ಕಣ್ಣಾವುದು ಕಾಣದಂತಹ, ಕಿವಿಯಾವುದು ಕೇಳದಂತಹ ಮಾತ್ಕಾರ್ಯಗಳನ್ನ ನೀಡ್ತಾರೆ. ಸೊ ಅಂದ್ರೆ ನಮ್ಮ ಜೀವಿತ ನಮ್ಮನ್ನ ಎಲ್ಲೋ ತಗೊಂಡು ಹೋಗ್ಬಿಡ್ತಾರೆ. ನಾವು ಪೂರ್ಣ ಪ್ರಮಾಣವಾಗಿ ಪ್ರೀತಿಸುವಾಗ ಒಬ್ಬ ಸೌಲನೋ ಪೌಲನ ಆಗ್ಬೋದು. ಸೊ ನಮ್ಮನ್ನ ದೇವರು ಎಷ್ಟು ಉತ್ತುಂಗ, ಅಂದ್ರೆ ನಾವು ಎಷ್ಟು ಡಿಸ್ಪೋಸ್, ನಮ್ಮ ಪ್ರೀತಿ ಎಷ್ಟು ಪೂರ್ಣ ಪ್ರಮಾಣದಲ್ಲಿ ಹೋಗ್ತದೋ ಅಷ್ಟು ಉತ್ತುಂಗಕ್ಕೆ ದೇವರು ನಮ್ಮನ್ನ ಹೇರಿಸ್ತಾರೆ. ನಮಗೆ ಅವರು ಅಷ್ಟೊಂದು ಪ್ರೀತಿನ ಕೊಡ್ತಾರೆ. ಹಾಗೆ ರೋಮನರಿಗೆ ಬರೆದ ಪತ್ರ 8:28 ದೇವರನ್ನ ಪ್ರೀತಿಸುವವರಿಗೆ ಸಕಲವೂ ಹಿತಕರವಾಗಿ ಪರಿಣಮಿಸುತ್ತದೆ. ದೇವರನ್ನ ಪೂರ್ಣ ಪ್ರಮಾಣದಲ್ಲಿ ಪ್ರೀತಿಸುವವರಿಗೆ ಯಾವುದೂ ಕೆಟ್ಟದ್ದು ಅನ್ಸೋದಿಲ್ಲ. ಸೊ ಎಲ್ಲವೂ ಹಿತಕರವಾಗಿರ್ತದೆ. ನಮ್ಮ ಜೀವಿತ, ನಮ್ಮ ಮಕ್ಕಳು, ನಮ್ಮ ಇದು ಎಲ್ಲ ಏನೇ ತಗೊಂಡ್ರು ಅದು ಪೂರ್ಣ, ಅದು ಹಿತಕರವಾಗಿ ಇರ್ತದೆ, ಚೆನ್ನಾಗಿ ಇರ್ತದೆ. ಹಾಗೆ ನಮ್ಮ ಪ್ರೀತಿಯನ್ನ ಕಂಪೇರ್ ಮಾಡ್ಕೋಬೇಕು. ಅಂದ್ರೆ ನಾವು ಮಕ್ಕಳನ್ನ ನಾವು ಹೇಗೆ ಪ್ರೀತಿಸ್ತೇವೆ? ನಾವು ಮಕ್ಕಳನ್ನ ಎಲ್ಲಾ ವಲಯಗಳಲ್ಲೂ ಪ್ರೀತಿಸ್ತೇವೆ. ಅವ್ರು ತಪ್ಪು ಮಾಡದೇ ಇದ್ರು, ಆದ್ರೂ ಈ ಕಾಲದಲ್ಲಂತೂ 1-2 ಮಗು ಇರೋದ್ರಿಂದ ಯಾರು ಮನೆ ಬಿಟ್ಟು ಹೋಗುವಂತ ಹೇಳುವ ಒಂದು ಧೈರ್ಯ ಇಲ್ಲ. ಹಿಂದೆ 8-10 ಮಕ್ಕಳಿರುವಾಗ ಅದನ್ನು ಧೈರ್ಯವಾಗಿ ಪದೇ ಹೇಳ್ತಾ ಇದ್ರು, ಒದ್ದು ಓಡಿಸ್ಬಿಡ್ತೀನಿ ಅಂತಾನು ಹೇಳ್ತಾ ಇದ್ರು. ಆದ್ರೆ ಈಗ ಆ ಕಾರ್ಯ ನಡಲಿಕ್ಕೆ ಅಲ್ಲ. ಯಾಕಂದ್ರೆ ನಾವು ಮಕ್ಕಳನ್ನ ಆ ಲೆವೆಲ್ಗೆ ನಾವು ಪ್ರೀತಿಸ್ತಾ ಇದ್ದೇವೆ. ಸೊ ನಾವು ಮಕ್ಕಳನ್ನ ಪ್ರೀತಿಸೋಕ್ಕಿಂತ ಮಿಗಿಲಾಗಿ ದೇವರನ್ನ ನಾವು ಪ್ರೀತಿಸ್ತಾ ಇದ್ದೇವೆ. ಇನ್ನೊಂದು, ದೇವರನ್ನ ಪ್ರೀತಿಸುವಾಗ ಏನ್ ನಡೀತದೆ ಅಂದ್ರೆ, ನಾವು ದೇವರನ್ನ ಸ್ವಾಭಾವಿಕವಾಗಿ ಪ್ರೀತಿಸುವಾಗ ನಾವು ಎಲ್ಲರನ್ನೂ ಪ್ರೀತಿಸ್ತೇವೆ, ಯಾರನ್ನೂ ಬಿಟ್ಕೊಡೋದಿಲ್ಲ. ಇತರರನ್ನ ಹೆಚ್ಚಾಗಿ ನಾವು ಪ್ರೀತಿಸ್ತೇವೆ.
ಯಾಕಂದ್ರೆ ದೇವರ ಪ್ರೀತಿ ಅಂತದ್ದು ಅದು ಪೂರ್ಣವಾಗಿ ನಮ್ಮಲ್ಲಿ ತುಂಬಿದಾಗ, ನಮ್ಮ ಪ್ರೀತಿ ಇತರರಿಗೆ ಅರಿಯುವಾಗ ಯಾರನ್ನು ನಾವು ತಿರಸ್ಕರಿಸಲಿಕ್ಕೆ ಅಥವಾ ದ್ವೇಷಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಎಲ್ಲರನ್ನು ನಾವು ಹಾಗೆ ಒಂದು ಧ್ಯಾನ ಕೂಟಕ್ಕೆ ಹೋಗುವಾಗ ನಾವು ಅಥವಾ ಒಂದು ಪ್ರಾರ್ಥನೆ ತಂಡವನ್ನ ರಚಿಸುವಾಗ ಆ ವ್ಯಕ್ತಿಗಳು ಆ ಪ್ಯಾರಿಶ್ ಅಲ್ಲಿ ಆ ಕೂಟದಲ್ಲಿ ದೇವರ ಮಕ್ಕಳು ಇದ್ದಾರೆ, ಸೊ ಅವರನ್ನ ನಾವು ಪ್ರೀತಿಸ್ಬೇಕಂತ ಹೇಳಿ ಆ ಒಂದು ಮನಸ್ಥಿತಿಯಲ್ಲಿ ನಾವು ಹೋದಾಗ ಅಲ್ಲಿ ಕಾರ್ಯಗಳು ನಡೀತದೆ. ಮತ್ತೆ ದೇವರನ್ನು ನಾವು ಪ್ರೀತಿಸುವಾಗ ದೇವರ ಶಾಂತಿ ಸಮಾಧಾನ ನಮಗೆ ತುಂಬಿ ಬರ್ತದೆ. ಸೊ ಅದೇ ರೀತಿ ಈ ಒಂದು ನಮ್ಮ ಜೀವಿತದಲ್ಲಿ ಇದೆಲ್ಲ ಅನುಭವ ಆಗ್ತದೆ. ಜೊತೆಗೆ ನಿತ್ಯ ಜೀವನದ ಅನುಭವವನ್ನ ನಾವು ಈಗಲೇ ಪಡಿತೀವಿ. ದೇವರನ್ನ ಪೂರ್ಣ ಪ್ರಮಾಣವಾಗಿ ಪ್ರೀತಿಸುವಾಗ ಇದೇ ಒಂದು ನಿತ್ಯ ಜೀವನದ ಅನುಭವ ನಮ್ಮ ಜೀವಿತದಲ್ಲಿ ಆಗ್ತದೆ. ಈಗ ನಾವು ಒಂದು ಕಂಪೇರ್ ಮಾಡಿ ನೋಡ್ಕೋಬೇಕು. ನಮ್ಮ ಜೀವನದಲ್ಲಿ ನಾವು ನಮ್ಮ ಮಕ್ಕಳನ್ನ ಅಥವಾ ಮನೆಯವರನ್ನ ಅಥವಾ ಇತರರನ್ನ ಎಷ್ಟು ಪ್ರೀತಿಸ್ತೀವಿ, ಅದೇ ದೇವರನ್ನ ಎಷ್ಟು ಪ್ರೀತಿಸ್ತೀವಿ. ಸೊ ಇದನ್ನ ನೋಡ್ಕೊಳ್ಳುವಾಗ ನಮ್ಗೆ ಗೊತ್ತಾಗ್ತದೆ ಪ್ರಮಾಣ ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತೇಳಿ. ಸೊ ನಿಜ ಶಿಷ್ಯನಾಗ್ಬೇಕಾದ್ರೆ ದೇವರನ್ನ ಎಲ್ಲರಿಗಿಂತ ಮಿಗಿಲಾಗಿ ಪ್ರೀತಿಸ್ಬೇಕು. ಇದನ್ನ ಹೃದಯ ಮುಟ್ಟಿ ಹೇಳುವಂತ ಒಂದು ಪರಿಸ್ಥಿತಿ ನಾವು ಬರಬೇಕು. ಸೊ ಹಾಗಾಗಿ ಒಬ್ಬ ನಿಜವಾದ ಶಿಷ್ಯನಾಗಬೇಕಾದ್ರೆ ಆತನಿಗೆ ಪ್ರೀತಿ ಬಹಳ ಮುಖ್ಯ. ಸೊ ಪ್ರೀತಿಯಲ್ಲಿ ನಾವು ತುಂಬಿ ಬರಬೇಕು. ಇವತ್ತಿನ ನಮ್ಮ ಪ್ರಾರ್ಥನೆ ಅದೇ ಆಗಿರ್ಬೇಕು, ದೇವರೇ ನಿಮ್ಮ ಪ್ರೀತಿಯಿಂದ ನಮ್ಮನ್ನ ತುಂಬಿಸಿ. ಸೊ ಈ ವಿಚಾರ ನನಗೆ ಅರ್ಥ ಆಗಿದೆ ಸರ್. ಪ್ರೀತಿ ಅಂದ್ರೆ ದೇವರ ಮೇಲಿನ ಪ್ರೀತಿಯ ಒಂದು ಉದ್ದ ಆಳ ಅಗಲದ ಅನುಭವ ಆಯ್ತು. ಸೊ ನಾವು ನಿಜವಾಗಿ ಪ್ರೀತಿಸಿದ್ರೆ ಹೇಗೆ ಪ್ರೀತಿಸ್ಬೇಕು, ದೇವರ ನಿಜವಾದ ಪ್ರೀತಿ ದೇವರು ನಮ್ಮನ್ನು ಪ್ರೀತಿಸ್ತಾರೆ, ಆದ್ರೆ ನಾವು ದೇವರನ್ನ ಯಾವ ಹಂತದಲ್ಲಿ ಯಾವ ಮಟ್ಟದಲ್ಲಿ ನಾವು ಪ್ರೀತಿಸ್ತೀವಿ ಅನ್ನೋದು ಅರ್ಥ ಆಯ್ತು. ಪ್ರೈಸ್ ದಿ ಲಾರ್ಡ್ ಸರ್. ಥ್ಯಾಂಕ್ ಯು ಸೋ ಮಚ್.